ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ತಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಕರ್ಣಪರ್ವದಲ್ಲಿ ಪ್ರಾರಂಭದಲ್ಲಿ ಅತ್ಯಂತ ಮುಖ್ಯವಾದ ಘಟ್ಟ ಕರ್ಣನ ಸೇನಾಧಿಪತ್ಯದ ಮೊದಲನೇ ದಿವಸ. ಎಷ್ಟನೇ ದಿವಸ ಅದೇ ಒಟ್ಟು 16ನೇ ದಿವಸ. ಅದರಲ್ಲಿ ನಡೆದಿದ್ದು ಭೀಮ ಅಶ್ವತ್ಥಾಮರ ದೊಡ್ಡ ಯುದ್ಧ, ವಿಶ್ವ ದಾಖಲೆಯ ಮಹಾಯುದ್ಧ. ಅದು ಒಂದು ಇಬ್ಬರ ಮಧ್ಯೆ ನಡೆದ ಯುದ್ಧದಲ್ಲಿ ಅದಕ್ಕೆ ಸಂವಾದ ಮತ್ತೊಂದು ಯುದ್ಧ ಇಲ್ಲ ಅಂತ ಹೇಳಿದರು. ಅಲ್ಲಿ ಅಶ್ವತ್ಥಾಮರು ಸೋತರು ಪೂರ್ತಿಯಾಗಿ. ಆದ್ದರಿಂದ ಪಾಶುಪತ ಮತ ಪತ್ತು ಅಸಾಮಂಜಸ್ಯ ಬ್ರಹ್ಮಸೂತ್ರಕ್ಕೆ ನಿದರ್ಶನ ಬಂತು. ಏನು ಹೇಳಿ ಒಂದೇ ಸತ್ಯ ದೊಡ್ಡ ಯುದ್ಧ ಒಂದೇ ಸತ್ಯನೇ ಆಗಿದ್ದು. ದೊಡ್ಡ ನಾರಾಯಣಾಸ್ತ್ರದ್ದು ಬಾಸಲ್ಲಿ ಹೊಡೆದಿದ್ದು. ಇದು ಭೀಮಸೇನ ಮೇಲೆ ಡೈರೆಕ್ಟಾಗಿ ಯುದ್ಧ ಮಾಡಿದ್ದೆ. ಅದರಲ್ಲಿ ದೊಡ್ಡ ಸೋಲು ಬಂತು. ಅದು ಒಳ್ಳೆ ವಿಶೇಷವಾದ ಒಂದು ಆಧ್ಯಾತ್ಮಿಕ ಅರ್ಥ ಸಿಗ್ತದೆ. ಅದು ಮಧ್ಯೆ ನಡೆದಿದೆ. ಅವ್ರು ಹೇಳಿದ್ದಾರೆ ಮೊದಲು ಸಣ್ಣ ಯುದ್ಧ ಅಂತ ಅವರೇ ಹೇಳಿಬಿಟ್ಟಿದ್ದಾರೆ. ಅದರ ಸೋತರು ಕೂಡ ಮೃದು ಅಂತಂದರೆ ಕಾರಣ ಕೊಟ್ಟು ಇಲ್ಲಿ ಕಾರಣ ಕೊಡ್ಲಿಕ್ಕೆ ಬರೋದಿಲ್ಲ. ಫುಲ್ ಫ್ರೆಜ್ಡ್ ಆದ್ದರಿಂದ ಹೇಳೋದಕ್ಕೆ ಬರೋದಿಲ್ಲ. ಭಾಳ ಮುಖ್ಯವಾದ ಇಲ್ಲಿ ತಾತ್ವಿಕ ವಿಚಾರ ಏನು ಅಂದರೆ, ಅಶ್ವತ್ಥಾಮರು ಸೋತರು, ಭೀಮಸೇನ ದೇವರು ಗೆದ್ದರು. ಅಶ್ವತ್ಥಾಮರು ಸೋಲಕ್ಕೆ ಭೀಮಸೇನ ದೇವರ ಹೊರತು ಸೋರಿಸಲಿಕ್ಕೆ ಬೇರೆ ಯಾರಿಗೂ ಸಾಧ್ಯ ಇಲ್ಲ. ಅಶ್ವತ್ಥಾಮರು ರುದ್ರದೇವರು, ಅವರು ಮನೋನಿಯಾಮಕರು. ಈ ಮನಸ್ಸನ್ನು ಸೋಲಿಸ್ಬೇಕಾದ್ರೆ ಏನು ಆಗಬೇಕೀಗ? ಮನೋನಿಗ್ರಹಕ್ಕೆ ಏನು ಮಾಡಬೇಕು ಅಂದರೆ ವಾಯುದೇವರು ಹಿಡಿಬೇಕು ಅಂತ ಅರ್ಥ. ಪ್ರಾಣಾಯಾಮಾದಿಗಳನ್ನು ಮಾಡಿದಾಗ ಏನಾಗುತ್ತಾಗ ಮನಸ್ಸು ಹತೋಟಿ ಬರುತ್ತೆ. ಆಚಾರ್ಯ ಶಾಸ್ತ್ರ ಓದಿದಾಗ ಬರುತ್ತೆ. ಗೀತಾದಲ್ಲಿ ಬಂದಿರೋದೇ ಅದು. ಅರ್ಜುನ ಕೇಳಿದ, ಚಂಚಲಂ ಹಿ ಮನಃ ಕೃಷ್ಣ ಪ್ರಭಾಥಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ನೆ ವಾಯೋರಿವ ಸುದುಷ್ಕರಂ ಅಂತ ಕೇಳಿದ. ಕೃಷ್ಣ ಹೇಳಿದ, ಹೌದು, ಅಸಂಶಯಂ ಮಹಾಬಾಹೋ ಮನೋದುರ್ನಿಗ್ರಹಂ ಚಲಂ. ಭಾಳ ಮುಖ್ಯ ಅದು. ಮನಸ್ಸು ಯಾತಕ್ಕೆ ವಶವಾಗೋದಿಲ್ಲ ಅಂದರೆ ರುದ್ರದೇವರ ಅಭಿಮಾನಿ ದೇವತೆಗಳು. ಅದಕ್ಕೆ ಅವ್ರನ್ನ ಗೆಲ್ಲಬೇಕಾದ್ರೆ ಯಾರಿಂದ ಆಗಬೇಕೀಗ? ಅಭ್ಯಾಸ ಏನೋ ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಅಭ್ಯಾಸ. ಆವೃತ್ತಿ ರಸಕೃತ ಉಪದೇಶ ಬ್ರಹ್ಮಸೂತ್ರ. ಆವೃತ್ತಿ ಯಾವುದರ ಆವೃತ್ತಿ? ಶಾಸ್ತ್ರದ ಆವೃತ್ತಿ. ಶಾಸ್ತ್ರ ತಿಳಿಸಿದವರು ಯಾರು? ಶ್ರೀಮದ್ ಆಚಾರ್ಯರು. ಆದ್ದರಿಂದ ಮನಸ್ಸು ಹತೋಟಿ ಬರೋದು ಯಾವಾಗ? ಸರ್ವಮೂಲಾದಿಗಳ ಶ್ರವಣದಿಂದಾದ್ದರಿಂದಾಗಿಯೇ ಅದು ತಾತ್ವಿಕ ವಿಚಾರ ಬಂತು. ಭಗವದ್ಗೀತಾಕ್ಕೆ ಅದು ನಿದರ್ಶನ ಇದೆ. ಅದಕ್ಕೆ ನಿರ್ಣಯ ಸರ್ವಶಾಸ್ತ್ರಾಣಂ ಸದೃಷ್ಟಾಂತೋ ಹಿ ಭಾರತೆ. ಮನೋನಿಗ್ರಹದ ಉಪಾಯವನ್ನು ಹೇಳ್ತಕ್ಕಂಥ ಭಾಗ ಇದು. ಅದನ್ನು ಬಿಟ್ಟರೆ ಇನ್ಯಾವ ಕಾರಣಕ್ಕೂ ಮನಸ್ಸೇನಾಗೋದಿಲ್ಲ, ವಶವಾಗೋದಿಲ್ಲ. ಭಾಳ ಮುಖ್ಯವಾದ ತತ್ವ ಹೇಳಿದ್ದರಿಂದ ಯಾವುದು? ಕಿಂಕರ ಶಂಕರಾದ್ಯ. ಇಲ್ಲಿ ಶಂಕರ ಮುಖ್ಯವಾಗಿ ಬೇಕಾದ ನಿಮಗೆ. ಈಗ ಮನೋನಿಯಾಮಕರು ಅವರಾದ್ದರಿಂದ ಅವ್ರು ಇನ್ನಿಲ್ದ ಸೋಲ್ಬೇಕು. ಮತ್ತೆ ಬರೀ ಸೋತ್ರ ಸಾಲದು. ಹೇಗಿರಬೇಕು? ಪೂರ್ತಿ ಸರೆಂಡರ್ ಆಗಿಬಿಡ್ಬೇಕು. ಅದಕ್ಕೆ ಯಾರಿಂದ ಸಾಧ್ಯ? ಅದು ವಾಯುದೇವರಿಂದ ಮಾತ್ರ ಸಾಧ್ಯ. ಆ ತತ್ವ ಹೇಳೋದ್ರಿಂದ ಅದೇ ತಾತ್ವಿಕ ವಿಚಾರವಾಗಿದ್ದರಿಂದನೇ ಮಹಾಭಾರತಕ್ಕೆ ಮಹತ್ವ. ಒಮ್ಮೆ ನಡೆದು ಹೋದ ಕಥೆಯನ್ನು ಮತ್ತೆ ಹೇಳಬೇಕು. ಅಲ್ಲೇನು ಇವತ್ತು ಯಾವುದೋ ಹಳೆ ಕ್ರಿಕೆಟ್ ಮ್ಯಾಚ್ ಆಗಿ ಯಾರು ನೋಡೋಕ್ಕೆ ಹೋಗೋದಿಲ್ಲ. ರಿಸಲ್ಟ್ ಗೊತ್ತಾರೋ ಸಾಕು ಅಂತಾರೆ ಕೆಲವು. ಅದೂ ಬೇಕಿಲ್ಲ ನಮಗೆ, ಇರಲೆವೆಂಟ್ ನಮ್ಗೆ ಬೇಕೇ ಇಲ್ಲ ಅಂತ ಹೇಳ್ತಾರೆ. ಇದು ಹಾಗಲ್ಲ. ಯಾತಕ್ಕೆ ಉಪಯೋಗ ಆಗುತ್ತಿದೋ? ನಿತ್ಯ ಜೀವನದ ಸಾಧನೆಗೆ ಉಪಯೋಗ ಆಗೋದ್ರಿಂದ ಬಹಳ ಮುಖ್ಯ ಇದು. ಹಾಗೆ ಹೇಳೋದಾದರೆ ಗೀತೆ ಪೂರ್ತಿ ಏನು ಹೇಳ್ತಾರೆ ಅದಿಷ್ಟಕ್ಕೂ ದೃಷ್ಟಾಂತ ಬೇಕು ಅಂದರೆ ಮಹಾಭಾರತ. ಯಾವುದೇ ತತ್ವಕ್ಕೆ ದೃಷ್ಟಾಂತ ಬೇಕು ಅಂದರೆ ನಿರ್ಣಯ ಸರ್ವಶಾಸ್ತ್ರಾಣ ಸದೃಷ್ಟಾಂತೋ ಹಿ ಭಾರತ. ಯಾವುದೇ ಶಾಸ್ತ್ರದ ಪ್ರಮೇಯಕ್ಕೆ ನಿರ್ಣಾಯಕವಾದ ನಿದರ್ಶನ ಬೇಕು ಅಂದರೆ ಎಲ್ಲಿ ಹುಡುಕ್ಬೇಕು ನಾವು ಅದನ್ನು? ಮಹಾಭಾರತದಲ್ಲಿ, ರಾಮಾಯಣದಲ್ಲಿ. ಯಾಕೆ ಮಹಾಭಾರತ ರಾಮಾಯಣ ಬಂದಿರೋದರಿಂದ ಅದು ಸೇರ್ಕೊಂಡೋಯ್ತು. ತಸ್ಮಿನ್ ರಾಜಾನ್ ಮರ್ದಯತಿ. ಆಮೇಲೆ ಅವರು ಏನು ಮಾಡಿದರು? ಶ್ರಮ ಆಗಲೇ ಇಲ್ಲ ಅವರಿಗೆ. ಶ್ರಮ ಆಗಲೇ ಇಲ್ಲ. ಶ್ರಮ ಆಗದೇ ಏನು ಮಾಡಿದರು? ಅವರನ್ನು ಸೋಲಿಸಿದರು. ಮತ್ತು ಯೋದ್ಧುಂ ಗಜಸೈನ್ಯಮೇವ. ಗಜಸೈನ್ಯದ ಯುದ್ಧಕ್ಕೆ ಹೊರಟು. ತಸ್ಮಿನ್ ಗಜಾನ್ ಮರ್ದಯತಿ ಧಾರ್ತರಾಷ್ಟ್ರೋ ಯುಧಿಷ್ಠಿರಂ ಆಯಾದ್ಯುದ್ಧಾಯ ತೌ ಯುದ್ಧಂ ರಾಜಾನೌ ಚಕ್ರತುಶ್ಚಿರಂ. ತಸ್ಮಿನ್
ರಾಜಾನ್ ಮರ್ದಯತಿ ಗಜಾನ್ ಮರ್ದಯತಿ ಧಾರ್ತರಾಷ್ಟ್ರ ಯುಧಿಷ್ಠಿರಂ ಆಯಾತ್ ಯುದ್ಧಾಯ ತೌ ಯುದ್ಧಂ ರಾಜಾನೌ ಚಕ್ರತಃ ಚಿರಂ. ಫಸ್ಟ್ ಟೈಮ್ ದೊಡ್ಡ ಇನ್ನೊಂದು ವಿಶೇಷ ಯುದ್ಧ ಇದು. ತಸ್ಮಿನ್ ಗಜಾನ್ ಮರ್ದಯತಿ, ಭೀಮಸೇನ ಗಜಗಳನ್ನು ಮರ್ದನ ಮಾಡ್ತಿರಬೇಕಾದ್ರೆ ಧಾರ್ತರಾಷ್ಟ್ರ ದುರ್ಯೋಧನ ಯುಧಿಷ್ಠಿರಂ ಧರ್ಮರಾಜನ ಮೇಲೆ ಯುದ್ಧಾಯ ಯುದ್ಧಕ್ಕೋಸ್ಕರ ಹೊರಟ. ತೌ ಅವರಿಬ್ಬರು ಕೂಡ ರಾಜಾನವು, ಇದು ಸ್ವಾರಸ್ಯ, ಅದು ಇಬ್ಬರು ರಾಜರು, ಪಾಂಡವರ ರಾಜ ಆತ, ಕೌರವ ರಾಜ ಈತ. ಅದು ರಾಜಾನವು ಚಕ್ರತಃ ಚಿರಂ, ಬಹಳ ಕಾಲ ಯುದ್ಧ ಮಾಡಿದರು. ಇಬ್ಬರು ಕೂಡ ಬಹಳ ಕಾಲ ಯುದ್ಧ ಮಾಡಿದರು. ಕಲಿ ವರ್ಸಸ್ ಧರ್ಮ. ಇವತ್ತು ಕಲಿ ವರ್ಸಸ್ ಧರ್ಮ ನಡೆದಿರೋ. ಧರ್ಮ ಹೇಗೆ ಉಳಿಸ್ಬೇಕು ಅಂದರೆ ಕಲಿ ಅಡ್ಡ ಬರ್ತಾನೆ, ಕಲಿ ಭಾರಿ ಪ್ರಬಲ ಹೇಳ್ತಾರೆ ಈಗ. ತತ್ರ ತಂ ವಿರಥಂ ಚಕ್ರೆ ಸಹಸೈವ ಯುಧಿಷ್ಠಿರಃ ಸಗದಾ ಮಾತದೆ ಗುರ್ವೀಂ ತಂ ಭೀಮೋ ಅಭ್ಯಯಾತ್ ಗದೀ ಅಭ್ಯಪತದ್ ಗದೀ. ತತ್ರ ತಂ ವಿರಥಂ ಚಕ್ರೆ ಸಹಸಾ ಏವ ಯುಧಿಷ್ಠಿರಃ. ತತ್ರ ತಂ ವಿರಥಂ ಚಕ್ರೆ ಸಹಸಾ ಏವ ಯುಧಿಷ್ಠಿರಃ. ಸಹಸ ಕೂಡಲೇ ತಂ ದುರ್ಯೋಧನನನ್ನು ಯುಧಿಷ್ಠಿರಃ ಧರ್ಮರಾಜ ವಿರಥಂ ಚಕ್ರೆ ರಥಹೀನನನ್ನಾಗಿ ಮಾಡಿದ, ರಥ ಪುಡಿ ಪುಡಿ ಮಾಡಿಬಿಟ್ಟ. ಆಗ ದುರ್ಯೋಧನ ಏನು ಮಾಡ್ದ? ಸಹ ಗದಾ ಮಾಧದೇ ಗುರ್ವೀಂ, ಅವನ ಮುಖ್ಯ ಆಯುಧ ಯಾವುದದು? ಗದ ತಗೊಂಡ. ಸಗದಾ ಮಾಧದೇ ಗುರ್ವೀಂ, ದೊಡ್ಡ ಗದೆ. ತಕ್ಷಣ ಯಾರು ಬಂದ್ರೀಗ? ತಂ ಭೀಮೋ ಅಭ್ಯಪತದ್ ಗದಿ. ತಕ್ಷಣ ಭೀಮಸೇನ ದೇವರು ಬಂದರು. ನೆನ್ಪು ಮಾಡ್ಕೋಬೇಕು, ಪಾಂಡರಾಜ ಮೊದಲು ಧರ್ಮರಾಜ ಹುಟ್ಟುಬಿಟ್ಟ. ಇನ್ಯಾವ ಮಗ ಬೇಕು ಅಂತ ಕೇಳಿದ್ರೆ ಏನು ಹೇಳಿದ್ರು ಕುಂತು? ಏನು ಹೇಳಿದ್ರು ಪಾಂಡರಾಜ? ಧರ್ಮದ ರಕ್ಷಣೆ ಆಗಬೇಕೀಗ. ಧರ್ಮದ ರಕ್ಷಣೆ ಮಾಡೋಕ್ಕೆ ಏನಿರಬೇಕು? ಬಾಹೋರ್ಬಲ ಜ್ಞಾನಬಲಾಚ್ಚ ಧರ್ಮ ರಕ್ಷ. ಬಾಹುಬಲ ಜ್ಞಾನಬಲ ಎರಡೂ ಇರಬೇಕು. ಅಂಥ ಬಲ ಪೂರ್ಣ ಇರಬೇಕು. ಅಂಥ ವ್ಯಕ್ತಿ ಯಾರು? ವಾಯುದೇವರೊಬ್ಬರೇ ಕರೆ ಅಂತ ಹೇಳಿದರು. ಕರೆಕ್ಟಾಗಿ ಯಾವ ಜಾಗಕ್ಕೆ ಬಂದರೆ ಈಗ ಅದು ಥಿಯರಿಗೆ ಇಲ್ಲಿ ಎಕ್ಸಾಂಪಲ್ ಇದು. ಇದೊಂದೇ ಅಲ್ಲ, ಎಲ್ಲೆಲ್ಲಿ ಆಪತ್ತು ಬರುತ್ತೆ ಧರ್ಮರಾಜನ ಕಾಪಾಡೋದಾರೆ ಅರ್ಜುನ ಅಲ್ಲ, ಭೀಮಸೇನ ದೇವರೇ ಕಾಪಾಡೋದು. ಇದು ಯಾರೂ ಗಮನಿಸೋದಿಲ್ಲ. ಅದೇ ಹೇಳಿದ್ದು, ಮುಖ್ಯ ಹೀರೋ ಯಾರು ಅಂತ ಹೇಳಿದ್ರು ಎಲ್ಲ ದೃಷ್ಟಿಯಿಂದ ಕೂಡ ಭೀಮಸೇನ. ಮಹಾಭಾರತ ಸ್ಪಷ್ಟ ಹೇಳ್ತದೆ ವಿಚಾರಗಳನ್ನು. ಯಾರು ಮೂಲ ಇಲ್ಲದೆ ಗೊತ್ತಿಲ್ಲದೆ ಹಾಳಾಗೋಗಿದ್ದಾರೆ. ತರ್ತೃತಂ ವಿರಥಂ ಚಕ್ರೆ ಸಹಸೈವ ಯುಧಿಷ್ಠಿರಃ ಕದಾ ಮಾತತೆ ಗುರ್ವೀಂ ತಂ ಭೀಮಃ ಅಭ್ಯಪತದ್ ಗದೀ. ಏನಾಯ್ತಾಗ? ದೃಷ್ಟ್ವಾ ಕೃಪಸ್ಥಂ ಸ್ವರಥಂ ಆರೋಪ್ಯ ಅಪಯಯೌ ತತಃ ತದೈವ ಕರ್ಣನಕುಲೌ ಭೃಶಂ ಬಾಣೈಃ ಅಯುಧ್ಯತಾಂ. ದೃಷ್ಟ್ವಾ ಕೃಪಃ, ಕೃಪಾಚಾರ್ಯ ನೋಡಿದರು. ಭೀಮಸೇನ ಕಥೆ ಮುಗೀತು ಅಂತ ತಿಳ್ಕೊಂಡು ಏನು ಮಾಡಿದ್ರು? ತಕ್ಷಣವೇ ಸ್ವರಥಂ ಆರೋಪ್ಯ, ತಮ್ಮ ರಥದಲ್ಲಿ ಕುಡಿಸ್ಕೊಂಡು, ಅವ್ರಿಗೆ ದುರ್ಯೋಧನ ಏನಿಲ್ಲ, ರಥ ಇಲ್ಲೇ ಈಗ ಕುಡಿಸ್ಕೊಂಡ್ಬಿಟ್ಟು ಅಪಯವು ತತ ಅಲ್ಲಿಂದ ಬೇರೆ ಕಡೆ ಓಡೋಗ್ಬಿಟ್ಟ. ಸೊ ಕಲಿಯ ಪರಾಭವಕ್ಕೆ ಭೀಮಸೇನ ಆಗಬೇಕು, ಇಲ್ಲ ಕೃಷ್ಣ ಆಗಬೇಕು. ಹರಿವಾಯುಗಳ ಹೊರತು ಬೇರೆ ಯಾರಿಗೂ ಏನಾಗಲ್ಲ, ಕಲಿ ಪರಾಜಿತನಾಗೋದಿಲ್ಲ. ಆದ್ದರಿಂದ ಅದಿದ್ದವ್ರನ್ನೇನು ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಸರ್ವಜ್ಞ ಮನ್ಯ ಮನವೇಕ್ಷ ಸಕಾರ್ಯ ವೀರ್ಯ. ಆ ಶ್ಲೋಕ ಮತ್ತೆ ಅರ್ಥ ಆಗುತ್ತೆ. ಈಗ ಯಾರು ಕಲಿಯ ಪ್ರಭಾವವನ್ನು ಮೀರಿ ನಿಲ್ಲಕ್ಕೆ ಸಾಧ್ಯ ಆಗೋದಿಲ್ಲ. ಇವರಿಬ್ಬರನ್ನ ಬಿಟ್ಟರೆ ದೇವರ ಅವತಾರ ಮಾಡೋದಿಲ್ಲ. ಯಾರು ಬರಬೇಕೀಗ? ವಾಯುದೇವರೇ ಬರಬೇಕು. ಬ್ರಹ್ಮದೇವ್ರ ಇದೆ, ಅದು ಮರ್ತು ಬಿಡಬಾರ್ದು. ಅದನ್ನು ಇಲ್ಲದ್ರೆ ಅಲ್ಲಿ ಯಾವ ಲೆಕ್ಕಕ್ಕಿಲ್ಲ ಇವರಿಗೆ. ಅದು ಲೆಟ್ರ್ ಇರ್ತಾರೆ, ಲೆಟ್ರದ ಯೂಸ್ಲೆಸ್ ಲೆಟರ್ ಇದೆ ಅಂತ ಹೇಳ್ತೀವಲ್ಲ, ಹಾಗೆ ಏನು ಮಾಡೋಕ್ಕೆ ಲೆಟ್ರ್ ತೋರಿಸ್ತಾರೆ, ಬಿಡಬೇಕಾಗ್ತದೆ, ದಾರಿನೇ ಇಲ್ಲ. ದೃಷ್ಟ್ವಾ ಕೃಪಸ್ಥಂ, ಫೋನ್ ಬಂದಿರುತ್ತೆ, ಹಿಡ್ಕೊಂಬಂದಿರ್ತಾರೆ, ಫೋನ್ ಬರುತ್ತೆ, ಬಿಟ್ಬಿಡ್ತಾರೆ ತಕ್ಷಣ. ಯಾರು ಫೋನ್ ಯಾರ್ದು ಬರುತ್ತೆ ಈಗ? ಹಿಡ್ಕೊಂಡು ಬಂದವರಿಂದ ಮೇಲೋದು ಬರುತ್ತೆ, ತಕ್ಷಣ ಅವನು ಬಿಟ್ಬಿಡ್ತಾನೆ. ಬಿಡೋದಿಲ್ಲ ಅಂದರೆ ಅವ್ನು ಕೆಲಸ ಕಳ್ಕೊತಾನೆ, ಬಿಡಲೇಬೇಕಾಗ. ದೃಷ್ಟ್ವಾ ಕೃಪಸ್ಥಂ ಸ್ವರಥಂ ಆರೋಪ್ಯ ಅಪಯಯೌ ತತಃ ತದೈವ ಕರ್ಣನಕುಲೌ ಭೃಶಂ ಬಾಣೈಃ ಅಯುಧ್ಯತಾಂ. ಆಮೇಲೆ ದೃಷ್ಟ್ವಾ ಕೃಪಸ್ಥಂ ಸ್ವರಥಂ ಆರೋಪ್ಯ ಅಪಯಯೌ ತತಃ ತದಾ ಏವ ಕರ್ಣನಕುಲೌ ಭೃಶಂ ಬಾಣೈಃ ಅಯುಧ್ಯತಾಂ. ಆಗ ಕರ್ಣ ಮತ್ತು ನಕುಲ ಇಬ್ಬರಿಗೂ ಕೂಡ ಭೃಶಂ ದೊಡ್ಡ ಯುದ್ಧ ನಡೀತು, ಬಾಣಗಳ ಯುದ್ಧ ನಡೀತು. ನಕುಲಂ ವಿರಥಂ ಕೃತ್ವಾ ಕರ್ಣೋಥ ಪ್ರಪಲಾಯಿನಂ ಅನುಧೃತ್ಯ ಚ ವೇಗೇನ ಕಂಠೇ ಧನುರವಾಸೃಜತ್. ನಕುಲಂ ವಿರಥಂ ಕೃತ್ವಾ ಕರ್ಣಃ ಅಥ ಪ್ರಪಲಾಯಿನಂ ಅನುಧೃತ್ಯ ಚ ವೇಗೇನ ಕಂಠೇ ಧನು ಅವಾಸೃಜತ್. ನಕಲನ ರಥವನ್ನು ಪುಡಿ ಮಾಡಿದ. ನಕುಲಂ ವಿರಥಂ ಕೃತ್ವಾ, ನಕಲನನ್ನು ವಿರಥನನ್ನಾಗಿ ಮಾಡಿ, ಕರ್ಣಃ ಕರ್ಣ ಅಥ ಆ ಬಳಿಕ ಪ್ರಪಲಾಯಿನಂ ಓಡ್ಲಿಕ್ಕೆ ಶುರು ಮಾಡ್ದ. ಯಾರೋ? ನಕುಲ. ಅನುಧೃತ್ಯ ಹಿಂಬಾಲಿಸ್ಕೊಂಡು ಹೋದ, ವೇಗೇನ ವೇಗದಿಂದ ಅಟ್ಟಿಸ್ಕೊಂಡು ಹೋದ, ಕಂಠೆ ಕತ್ತಿನಲ್ಲಿ ಧನಸ್ಸಾಕಿದ, ಎಳೆದಾಡ್ದ. ಅಂದರೆ ನನ್ನ ಮೇಲೆ ಎಷ್ಟು ನೀನು ಸ್ಟ್ರಾಂಗ್ ಅಂಥೇಳಿ
ಕೊಲ್ಲೋ ಶಕ್ತಿ ಇತ್ತು ಆತನಿಗೆ, ಕೊಲ್ಲಿಲ್ಲ. ಯಾತಕ್ಕೆ? ಕುಂತ್ಯಾಹ ವಚಸ್ಪರ್ಧ, ಕುಂತಿ ಮಾತು ಕೊಟ್ಟಿದ್ದಲ್ಲ ಅರ್ಜುನನ ಬೇರೆಯವ್ರನ್ನ ಕೊಲ್ಲೋದಿಲ್ಲ ಅಂಥೇಳಿ. ಅದು 3 ಜನಕ್ಕೆ ಹೆಲ್ಪ್ ಆಯಿತು. ಭೀಮನಿಗೆ ಬೇಕಿಲ್ಲ, ಉಳಿದವ್ರನ್ನ ಕೊಲ್ಲೋದಿಲ್ಲ, ಭೀಮನ ಕೊಲ್ಲೋಕ್ಕಾಗೋದಿಲ್ಲ. ಗೊತ್ತಾಯ್ತಾ? ಕೊಂದರೆ ಅರ್ಜುನ, ಅದು ಗ್ಯಾರಂಟಿ ಇಲ್ಲ. ಕೊಂದರೆ ಅರ್ಜುನನನ್ನು ಇಬ್ಬರು ಮತ್ತೆ 5 ಜನ ಮಕ್ಕಳಾಗ್ತೀವಲ್ಲ ಅಂತ ಹೇಳಿದ್ದ. ಮುಕ್ತ್ವಾ ಚ ಪರುಷಾವಾಚ ಕುಂತ್ಯಾ ವಚನ ಗೌರವಾತ್ ನ ಜಾಘಾನ ಇವನ ಕುಲಂ ವಿಸೃಜ್ಯ ಚ ಯಯೌ ಪರಾನ್. ಹೌದು, ಅರ್ಜುನನ ಹೊರತು ಇನ್ಯಾರು ನಾನು ಕೊಲ್ಲೋದಿಲ್ಲ ಅಂತ ಹೇಳಿದ್ದ. ಅರ್ಜುನ ನನ್ನ ಕೊಂದರು ನಿನಗೆ 5 ಜನ ಮಕ್ಕಳೇ, ನಾನು ಅರ್ಜುನ ಕೊಂದರು 5 ಜನ ಮಕ್ಕಳೇ. ಯುದ್ಧ ಮುಂದೆ ಗೊತ್ತಾಗ್ಬಿಡುತ್ತೆ ಯಾರು ಅಂಥೇಳಿ. ಗೊತ್ತಾಯ್ತಾ? ಒಟ್ಟು 5 ಜನ ಮಕ್ಕಳು ಇರ್ತೀರಿ, ಉಳಿದವ್ರು ನಾನು ಕೊಲ್ಲೋದಿಲ್ಲ ಅಂತ ಮಾತು ಕೊಟ್ಟಿದ್ದ. ಅದಕ್ಕೆ ನಕುಲ ಸಹದೇವರು ಅನೇಕ ಸರಿ ತೋರಿಸಿದ್ರು ಕೂಡ ಕರ್ಣ ಕೊಲ್ಲೋದಿಲ್ಲ, ಅವ್ರು ಪೀಡಿಸಿ ಬೈದು ಕಳಿಸಿಬಿಡ್ತಾನಷ್ಟೆ. ಭೀಮಸೇನ ಯುದ್ಧಕ್ಕೆ ತಾನೇ ಸೋತ, ಆದ್ದರಿಂದ ಆ ಪ್ರಶ್ನೆ ಬರಲಿಲ್ಲ. ಬೈಲಕ್ಕೆ ನಿಮ್ಮ ಕೈಲಾಗದವ್ರು ಇದಕ್ಕೆ ಬರ್ತೀರಿ ಅಲ್ಲ, ಕೈಲಾಗದವರು. ಗೊತ್ತಾಯ್ತಾ? ಈಗ ಓಡಿಸು ಹೊತ್ತಿದ್ದಲ್ಲಿ ಓಡೋಗ್ತೀಯಾ ಅಂತೇಳಿ ಬೈಲಕ್ಕೇನಂತೆ. ಸರಿ ಇದ್ದರೆ ಬೈತಾರೆ, ತಪ್ಪಿದ್ರೆ ಬೈ ಸುಲಭ ಅಲ್ಲೇನು. ಇವೆಲ್ಲ ನನ್ನ ಮುಂದೆ ಯಾವ ಲೆಕ್ಕ ನೀವೆಲ್ಲ ಅಂತ ಹೇಳಿದ ಅಷ್ಟೇ ಅನ್ನೋದು. ಇವೆಲ್ಲ ಯಾತಕ್ಕೆ? ಅವ್ರನ್ನ ಗೆಲ್ಲ ಶಕ್ತಿ ಇದೆ ತೋರಿಸ್ಲಿಕ್ಕೆ ಒಂದು ಕಡೆಗೆ, ಮತ್ತು ದುರ್ಯೋಧನ ಪ್ಲೀಸ್ ಮಾಡಬೇಕು, ಅದು ಮುಖ್ಯ. ಈ ವಿಷಯ ಗೊತ್ತಾ? ಅಂದರೆ ಕಾರಣ ಡೌಟ್ ಬರಬಾರ್ದು. ಕರ್ಣ ವಿಷಯ ಕರ್ಣಕ್ಕೆ ಗೊತ್ತಾಗಿದೆ, ದುರ್ಯೋಧನ ಕೊನೆಯವರೆಗೂ ಗೊತ್ತಾಗಲಿಲ್ಲ. ಏನು ಗೊತ್ತಾಗಲಿಲ್ಲ? ಈ ಕರ್ಣಗೆ ಅಕಸ್ಮಾತ್ ಈ ವಿಷಯ ಹೇಳ್ದೆ ಹೋಗಿದ್ರೆ ಸುಮ್ಮನೆ ತಿಳ್ಕೊಳ್ಳಿ. ಕೃಷ್ಣ ಬಂದು ಹೇಳಿದ, ಆಯಿತು ಬರೋದಿಲ್ಲ ಅಂತ ಹೇಳಿದ. ಕುಂತಿ ಕರೆದಾಗ ಇಷ್ಟು ಹೇಳಿದ. ಈ ಪಾಸ್ ಬರದೆ ನಕಲ ಸಹದೇವ್ರನ್ನ ಕಾಪಾಡೋದು ಕಷ್ಟ ಆಗ್ತಿತ್ತು. ಈ ಕರ್ಣನಿಗೆ ಏನ ಮಾತು ಕೊಟ್ಟಿದ್ದರಿಂದ ಏನಾಯ್ತು? ಈಗ ಬಿಡ್ತಾ ಅದೊಂದು ಉಪಾಯ ಆಯಿತು. ಅದು ಕೃಷ್ಣನಿಗೆ ಯಾವುದೂ ಕಷ್ಟ ಇಲ್ಲ, ಬಟ್ ಸಹಜವಾಗಿ ನಡೆಯೋ ವ್ಯವಸ್ಥೆ ಮಾಡಿಬಿಟ್ಟು ಅಷ್ಟೇ. ಅಟ್ಯಾಚ್ಮೆಂಟ್ ಬಂದು ಮಾತು ಕೊಟ್ಟಿದ್ದರಿಂದ ಸೇಫ್ ಆದ್ರು ಇಬ್ಬರು ಕೂಡ. ಆ ಸೇಫ್ ಆಗ್ಲಿಕ್ಕೆ ಕಾರಣ ಅಂತ ಇವರು ದುರ್ಯೋಧನ ಯೋಚನೆ ಮಾಡಲಿಲ್ಲ. ಅದನ್ನು ಅವನ ಉದ್ದೇಶ ಅರ್ಜುನ ಟಾರ್ಗೆಟ್ ಮಾಡ್ಕೊಂಡಿದ್ದ ಕರ್ಣನ ಮುಂದೆ, ಭೀಮನ್ನು ತಾನು ಟಾರ್ಗೆಟ್ ಮಾಡ್ಕೊಂಡಿದ್ದ. ಉಳಿದವ್ರ ಬಗ್ಗೆ ಅಷ್ಟು ಗಮನ ಕೊಡಲಿಲ್ಲ. ಧರ್ಮರಾಜನ ಜೊತೆ ಪ್ರೊಟೆಕ್ಷನ್ ಇತ್ತು, ಕೃಷ್ಣಂತ ಮುಗಿದೋಯ್ತು. ಇಷ್ಟೆಲ್ಲ ನಡೀತು. ನ ಜಘಾನೈವ ನಕುಲಂ ವಿಸೃಜ್ಯ ಚ ಯಯೌ ಪರಾನ್ ಉಕ್ತ್ವಾ ಚ ಪರುಷಾ ವಾಚಃ ಕುಂತ್ಯಾ ವಚನ ಗೌರವಾತ್ ನ ಜಘಾನ ಏವ ನಕುಲಂ ವಿಸೃಜ್ಯ ಚ ಯಯೌ ಪರಾನ್. ಇಷ್ಟು ಹೇಳಿ ಆತನ ಬೈದು ಬೇರೆ ಕಡೆ ಹೊರಟ. ಆಮೇಲೆ ಏನೇನಾಯ್ತು ಅವತ್ತು ಅಂದರೆ, ವಿಂದಾನು ವಿಂದೌ ಅಥ ಕೈಕಯೌ ರಣೇ ಸಮಾಸದತ್ ಸಾತ್ಯಕಿರುಗ್ರ ವಿಕ್ರಮ ತಯೋರಮುಷ್ಯಾಭವದುಗ್ರ ವೈಶಸಂ ಪ್ರವರ್ಷತೋ ಉತ್ತಮ ಸಾಯಕಾನ್ ಬಹೂನ್. ವಿಂದಾನು ವಿಂದೌ ಅಥ ಕೈಕಯೌ ರಣೇ ಸಮಾಸದತ್ ಸಾತ್ಯಕಿ ಉಗ್ರ ವಿಕ್ರಮ ತಯೋ ಅಮುಷ್ಯ ಅಭವತ್ ಉಗ್ರವೈಶಸಂ ಪ್ರವರ್ಷತೋ ಉತ್ತಮ ಸಾಯಕಾನ್ ಬಹೂನ್. ಆಗ ವಿಂದಾನುವಿಂದರನ್ನು ಎದುರಿಸಿ ಬಂದ. ವಿಂದ ಅನುವಿಂದರನ್ನು ಯುದ್ಧಕ್ಕೆ ಬಂದರು ಅವರಿಬ್ಬರು, ಕೈಕೇಯಿ ದೇಶದವರು. ರಣೆ ಹಿಂದೆ ವಿಂದಾನುವಿಂದರು ಬಂದಿದ್ದು ನೆನಪಿದೆಯಾ? ಅವ್ರು ಯಾರವರು? ಅವಂತಿ ದೇಶದವರು. ಹೆಸರದೇ, ದೇಶ ಬೇರೆ. ರಣೆ ಸಮಾಸತತ್ ಸಾತ್ಯಕಿ ಉಗ್ರ ವಿಕ್ರಮ. ಅವರಿಬ್ಬರ ಮೇಲೆ ಯುದ್ಧಕ್ಕೆ ಸಾತ್ಯಕ್ಕೆ ಹೊರಟ. ಸಾತ್ಯಕ್ಕೆ ಮಹಾಪರಾಕ್ರಮಿ ಅಂತ ಹೇಳಿ ಉಗ್ರ ವಿಕ್ರಮ ಅಂತ ಕರೆದ್ರು. ಏನು ಅವರು ವಿಂದಾನುವಿಂದ ಬರಲ್ಲ. ಯಾರಿದ್ದಾರಲ್ಲಿ? ಮೈಂದ ವಿವಿಧ ಬರ್ತಾರೆ, ವಿಂದಾನುವಿಂದ ಅಲ್ಲ. ತಯೋರಮುಷ್ಯ ಅಭವದುಗ್ರ ವೈಶಸಂ. ವೈಶಸ ಯುದ್ಧ, ಇಬ್ಬರಿಗೂ ಉಗ್ರವಾದ ಯುದ್ಧ ನಡೀತು, ಅವರಿಬ್ಬರಿಗೂ ಸಾತ್ಯಕಿಗೂ. ಪ್ರವರ್ಷತೋ ಉತ್ತಮ ಸಾಯಕಾನ್ ಬಹೂನ್. ಉತ್ತಮ ಸಾಯಕಾನ್ ಬಹೂನ್, ಉತ್ತಮವಾದ ಸಾಯಕಗಳನ್ನು ಅನೇಕ ಬಿಟ್ಟರು. ಪ್ರವರ್ಷತಃ, ವರ್ಷತಃ ಸುರಿಸೋದು, ಪ್ರವರ್ಷತಃ ಭಾರಿ ಸುರಿಸೋದು, ಭಾರಿ ಬಾಣಗಳ ಮಳೆಯನ್ನೇ ಸುರಿಸಿ ಯುದ್ಧ ಮಾಡಿದರು. ತಾಭ್ಯಾಂ ನಿರುದ್ಧ ಸಹಸಾ ಜಹಾರ ತತ್ರಾನುವಿಂದಸ್ಯ ಶಿರೋಧವಿಂದ ಯೋಧ ಶೈನೇಯ ಮಥಾರಥ ಮಥ ಅರಥೌ ವಹೌ ಪರಸ್ಪರಂ ಚಕ್ರತುಃ ಉತ್ತಮಾಹವೇ. ತಾಭ್ಯಾಂ ನಿರುದ್ಧ ಸಹಸಾ ಜಹಾರ ತತ್ರ ಅನುವಿಂದಸ್ಯ ಶಿರಃ ಅಥ ವಿಂದಃ. ತಾಭ್ಯಾಂ ನಿರುದ್ಧ, ಅವರಿಬ್ಬರಿಂದ ತಡೆಯಲ್ಪಟ್ಟಂತಹ ಸಾತ್ಯಕಿ ಸಹಸ ಕೂಡಲೇ ಆ ಸಮಯದಲ್ಲಿ ಅನುವಿಂದಸ್ಯ ಶಿರಃ ಜಹಾರ, ಅನುವಿಂದನ ತಲೆ ಕತ್ತರಿಸಿ ಹಾಕಿದ. ಒಬ್ಬನ ಹೋದಾಗ ವಿಂದಾನುವಿಂದರಲ್ಲಿ ಅನುವಿಂದ ಹೋದ. ಸೊ ಅಣ್ಣ ತಮ್ಮರಲ್ಲಿ ಸ್ವಲ್ಪ ಅಣ್ಣ ಸ್ಟ್ರಾಂಗು, ತಮ್ಮ ಸ್ವಲ್ಪ ಅದಕ್ಕಿಂತ ಕಡಿಮೆ. ಯಾರು ಏನು ಬೇಕಿತ್ತು? ಹೌದಾ?
ಹೌದಾ, ಸರಿ. ಆಫೀಸ್ಗೆ ಹೋಗ್ಬೇಕಾ ಈಗ? ಹೌದಾ, ಹಾಗೆ. ತಾಭ್ಯಾಂ ನಿರುದ್ಧ ಇದರ ಅನುವಿಂದನನ್ನು ತಲೆ ಕತ್ತರಿಸಿ ಹಾಕಿದ. ಆಗ ಯುದ್ಧ ಮಾಡ್ದ. ಇಲ್ಲೇ ಹತ್ಕೊತ ಕೊಡೋದಕ್ಕೆ ಯಾರಿಗೂ ಟೈಮ್ ಇಲ್ಲ. ಅಲ್ಲಿ ಯಾರೋ ಸತ್ತರೆ ಬಂದು ಯುದ್ಧ ಮಾಡಬೇಕೇ ಹೊರತು ಗೋಳಾಡ್ತಾ ಕೂತ ಅಲ್ಲೇ ಹೋಗ್ತಾರೆ. ಯುದ್ಧಗಳಲ್ಲಿ ಅವೆಲ್ಲ ನಡೆಯೋದಿಲ್ಲ. ಯಾಕಿದಿಲ್ಲ, ಯಾಕೆ ಹೇಳಿದ್ದ? ತಮ್ಮ ಸತ್ತಾಗ ಅಣ್ಣನ ಸಹಜ ಏನಾಗಬೇಕು? ಏನು ನೋಡಾಗಿಲ್ಲ ನೋಡಿ, ಯುದ್ಧ ಮಾಡ್ತಾನೆ ಇರಬೇಕು. ಯೋಧ ಶೈನೇಯಂ ಅಥ ಅರಥೌ ಉಭೌ ಪರಸ್ಪರಂ. ಅವರಿಬ್ಬರು ಆಮೇಲೆ ಶೈನೇಯಿಗೂ ಸಾತ್ಯಕಿಗೂ ಯುದ್ಧ ನಡೀತು. ಅವರು ಅರಥೌ ಬಹು ಪರಸ್ಪರಂ ಚಕ್ರತೋರು ಉತ್ತಮಾಹವೇ. ಅರಥೌ, ಇಬ್ಬರಿಗೂ ರಥ ಇಲ್ಲ. ಸಾತ್ಯಕ ರಥವನ್ನು ಈತ ಉಂಡು ಮಾಡ್ದ, ಆತ ರಥವನ್ನೇ ಸಾತ್ಯಕ್ಕೆ ಕತ್ತರಿಸಿದ. ಉತ್ತಮಾಹವೇ, ದೊಡ್ಡ ಯುದ್ಧ ನಡೆದು ಅಷ್ಟು ಒಂದು ಹಂತಕ್ಕೆ ಬಂತದು. ಆಗ ತತಶ್ಚ ಚರ್ಮಾಸಿಧರೌ ಪ್ರಚೇರತು ಸೇನೌ ಯಥಾ ಆಕಾಶತಲೆ ಕೃತಶ್ರಮೌ ನಿಕೃತ್ಯ ಚ ಅನ್ಯೋನ್ಯಮುಭೌ ಚ ಚರ್ಮಣಿ ವರಾಸಿ ಪಾಣಿ ಯುಗಪಸ್ಸಮೀಯತು. ತತಃ ಚ ಚರ್ಮ ಅಸಿಧರೌ ಪ್ರಚೇರತು. ಅವರಿಬ್ಬರು ಆಮೇಲೆ ಚರ್ಮ ಅಸಿಧರೌ, ಚರ್ಮ ಅಂದರೆ ಗುರಾಣಿ, ಹಸಿ ಅಂದರೆ ಖಡ್ಗ. ಹಸಿ ಅಂತ ಪದ ಎಲ್ಲಿ ಬಂದಿದೆ ನೆನಪಿದೆಯಾ? ಅಲ್ಲ, ಇಲ್ಲಿ ಸಿಂಪಲ್ಲಾಗಿ ನಿತ್ಯ ಹೇಳೋದ್ರಲ್ಲಿ ಹೇಳಬೇಕು. ಏನಂತ ಬಂತು? ವಿಮಲೈ ಶುಚಿಶಾಣ ನಿಶಾತತಮೈ ಸುಮನೋಸಿಭಿ ಆಶು ನಿಹತ್ಯ ದೃಢಂ. ಆ ಪದ ನೆನಪಾಗತ್ತೆ ಈಗ. ಮನಸ್ಸು ಅಂಬೆ ಖಡ್ಗ. ಈ ಕಾಮಾದಿಗಳನ್ನ ಗೆಲ್ಲಬೇಕಾದ್ರೆ ಏನು ಬೇಕು? ಅದು ಮನ ಏವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷಯೋ. ಅದನ್ನು ಖಡ್ಗ ಮಾಡ್ಕೋಬೇಕು ಅಂತ ಮನಸ್ಸು ಗಟ್ಟಿ ಮಾಡಿಕೊಂಡ್ರೆ ಎಲ್ಲ ಹೋಗುತ್ತೆ. ತತಶ್ಚ ಚರ್ಮಾಸಿಥರೋ ಪ್ರಚೇರತು ಸೇನಾದಿ ಗಿಡಗ ಅವೆರಡೂ ಕೂಡ ಯಥಾ ಆಕಾಶತಲೆ ಕೃತಶ್ರಮವು. ಆಕಾಶದಲ್ಲಿ ಎರಡು ಕೃತಶ್ರಮವು, ಬಹಳ ಬಲಿಷ್ಠವಾದಂಥ ಎರಡು ಗಿಡಗಗಳು ಪರಸ್ಪರ ಕಾದಾಡಿದಂತೆ ಇವರಿಬ್ಬರು ಏನು ಮಾಡ್ತಿದ್ದಾರೆ? ಯುದ್ಧರಂಗದಲ್ಲಿ ಇಬ್ಬರು ಕಾದಾಡ್ತಾ ಇದ್ದಾರೆ. ನಿಕೃತ್ಯ ಚ ಅನ್ಯೋನ್ಯಂ ಉಭೌ ಚ ಚರ್ಮಣಿ. ಆಮೇಲೆ ಇಬ್ಬರು ಕೂಡ ಗುರಾಣಿ ಕಳ್ಕೊಂಡ್ರು. ಗುರಾಣಿ ಇಬ್ಬರದು ಹೋಯ್ತು. ಉಳಿದಿದ್ದೆಷ್ಟು ಈಗ? ಬರೀ ಖಡ್ಗ ಉಳಿಯುತ್ತಷ್ಟೇ. ವರಾಸಿಪಾಣಿ ಯುಗಪಸ್ಸಮಿ. ಅಸಿಪಾಣಿ, ವರ ಅಂದರೆ ಶ್ರೇಷ್ಠವಾದಂತಹ ಹಸಿ ಖಡ್ಗವನ್ನು ಪಾಣಿ ಕೈಲಿ ಹಿಡಿದವರಾಗಿ ಯುಗಪತ್ಸಮೀಯತು. ಇಬ್ಬರು ಕೂಡ ಒಟ್ಟಿಗೆ ಮತ್ತೆ ಫೈಟಿಂಗ್ ಶುರು ಮಾಡಿದರು. ತತ್ರಾಪಹಸ್ತೇನ ಶಿರಸ್ಸ ಕುಂಡಲಂ ಜಹಾರವಿಂದಸ್ಯ ಮೃಧೇಶ ಸಾತ್ಯಕಿ ನಿಹತ್ಯತಂ ಬಂಧು ಜನೈಹಿ ಸುಪೂಜಿತೋ ಜಗಾಮಶತ್ರೂನ್ ಅಪರಾನ್ ಪ್ರಕಂಪಯನ್. ತತ್ರ ಅಪಹಸ್ತೇನ ಶಿರಃ ಸ ಕುಂಡಲಂ ಜಹಾರವಿಂದಸ್ಯ ಮೃಧೇ ಸಹ ಸಾತ್ಯಕಿ. ಆಗ ತತ್ರ ಅಲ್ಲಿ ಸಹ ಸಾತ್ಯಕಿ, ಆ ಸಾತ್ಯಕಿಯು ಮೃಧೆ ಯುದ್ಧದಲ್ಲಿ ಜಹಾರವಿಂದಸ್ಯ ಶಿರಃ ಸ ಕುಂಡಲಂ, ಕುಂಡಲ ಸಮೇತವಾದ ವಿಂದನ ತಲೆಯನ್ನು ಅಪಹಸ್ತೇನ ಚಗಾರ. ಹೀಗಂದ ಅಂದರೆ ಹೊಡಿಬೇಕಾದ್ರೆ ಹೀಗೆ ಹೊಡೆಯೋದು, ಹೀಗೆ ಹೊಡೆದು ರಿವರ್ಸ್ ಹೊಡೆಯೋದಕ್ಕೆ ಅಪಹಸ್ತ ಅಂತ. ಹೀಗೆ ಹೊಡೆದ ಇಮ್ಮಿಡಿಯೇಟ್ ವಾಪಸ್ ತೊಗೊಂಡು ಅವನ ತಲೆ ಹರಿಯೋದು. ಅಪಹಸ್ತ ಅಂದರೆ ಉಲ್ಟಪಲ್ಟ ಹೊಡೆಯೋದು. ಈ ರೀತಿ ಹೊಡೆದ ಅಷ್ಟೇ ಹಸ್ತ. ಅಪಸವ್ಯ ಅಂತೀವಲ್ಲ ಹಾಗೆ, ಸವ್ಯ ಅಪಸವ್ಯ ಇದ್ದ ಹಾಗೆ. ಎಡದಿಂದ ಬಲಕ್ಕೆ ಹೊಡೆದ್ರೆ ಏನದು? ಹೀಗೆ ಹೊಡೆದ, ಅವನು ಬಗ್ಗಿದ, ತಲೆ ಎತ್ತೆ ಮತ್ತು ಈ ಕಡೆ ಹೊಡೆದ ಹೋಯ್ತು. ಅವನು ಬುದ್ಧಿವಂತಿಕೆ ಮಾಡಿದ್ದ, ಅವನು ಬಗ್ಗಿಬಿಟ್ಟು. ಆಮೇಲೆ ತಲೆ ಹೇಗೋ ಹೊಡೆದ, ತಲೆ ಎತ್ತೆ ಅಂತ ತಿರುವರ್ಸ್ ಹೊಡೆದ ಹೋದ. ಅಪಹಸ್ತ. ಇವೆಲ್ಲ ಡೀಟೇಲ್ಸ್ ಭಾಳ ಇಂಪಾರ್ಟೆಂಟ್ ಇದೆ. ಇದು ಕೌಶಲ ಅದ. ಯುದ್ಧ ರಂಗದಲ್ಲಿ ಏನಿರಬೇಕದು ಅಂತ ಇಲ್ಲದೆ ಹೋದಾಗ ಗೆಲ್ಲಕ್ಕಾಗೋದಿಲ್ಲ. ಬಂಧು ಜನೈಹಿ ಸುಪೂಜಿತ. ಎಲ್ಲರೂ ನೋಡಿದವರೆಲ್ಲ ಭಾರಿ ಚಪ್ಪಾಳೆ ಹಾಕೋದು ನ್ಯಾಚುರಲ್ ಅಲ್ಲ, ಸಿಕ್ಕಾಬಟ್ಟೆ ಕೊಂಡಾಡಿದರು. ಸುಪೂಜಿತ ಜಗಾಮ ಶತ್ರುನ್ ಅಪರಾನ್ ಪ್ರಕಂಪಯನ್. ಮತ್ತೆ ಹೊರಟ, ರೆಸ್ಟ್ ಇಲ್ಲ, ಅವಕಾಶ ಇಲ್ಲ, ಮತ್ತು ಬೇರೆ ಯುದ್ಧ ಮಾಡೋದಕ್ಕೋಸ್ಕರ ಸಾತ್ಯಕ್ಕೆ ಹೊರಟ. ಕೃಪಮಾಯಾಂತ ವೀಕ್ಷೈವ ತಪಸಾ ಮಾಂ ಪ್ರಪೀಡಯೇತ್ ಇತಿ ಮತ್ವಾ ಪಾರ್ಷತಸ್ತು ಭೀಮಂ ಶರಣಮೇ ಇವಾನ್. ಅಷ್ಟೊತ್ತಿ ಮುಂದೆ ಕೃಪಾಚಾರ್ಯ ದುರ್ಯೋಧನ ಹಾಕ್ಕೊಂಡೋಗಿದ್ರಲ್ಲ, ರಥದಲ್ಲಿ ಕೊಟ್ಟಿದ್ರಲ್ಲ, ಅವ್ನು ಬಿಟ್ಟು ವಾಪಸ್ ಬಂದರು. ಕೃಪಂ ಆಯಾಂತಮೀಕ್ಷ ಏವ, ಯುದ್ಧಕ್ಕೆ ಈಗ ಬಂದು ಅವರನ್ನು ನೋಡಿಬಿಟ್ಟು ತಪಸಾ ಮಾಂ ಪ್ರಪೀಡಯೇತ್ ಇತಿ ಮತ್ವಾ ಪಾರ್ಷತಃ ತು. ತಪಸ್ವಿಯಾದ ಇವರು ತಪಸ್ಸಿನಿಂದ ನನ್ನನ್ನು ನಾಶ ಮಾಡ್ಬೋದು ಅಂಥೇಳಿ ಪಾರ್ಷತಃ, ಯಾರೋ ದೃಷ್ಟದ್ಯುಮ್ನ ಅತ್ತೆ ತಾನೇ ಆಗಿರೋದು. ದ್ರೋಣರು ಕೊಂದ್ಮೇಲೆ ಅದು ಶುರುವಾಗಿದೆ ಭಯ. ಅಶ್ವತ್ಥಾಮರ ಕಂಡ್ರು ಭಯ, ಇವ್ರ ಕಂಡ್ರು ಭಯ. ಯಾಕೆ? ಕೃಪಾಚಾರ್ಯರು ಚಿರಂಜೀವಿಗಳಾಗಿದ್ದಾರೆ, ಬಹಳ ಸಮರ್ಥರಿದ್ದಾರೆ, ಬ್ರಾಹ್ಮಣರು ಬೇರೆ. ಇವರು ಇತ್ತಿದ್ದಾರೆ. ಅಶ್ವತ್ಥಾಮರ ಮಗ ಸಾಕ್ಷಾತ್ತು.
ಯಾರಿಗೆ? ದ್ರೋಣಾಚಾರ್ಯಗೆ. ಸೇಡು ತೀರ್ಸ್ಕೊತಾರೆ ಅಂತ ಹೇಳಿಬಿಟ್ಟು ಭಯಪಟ್ಟ. ಭೀಮಂ ಶರಣಮೇಯಿವಾನ್, ಯಾರು ರಕ್ಷಕರೀಗ? ಪರ್ಯಾಪ್ತಂ ತಿದಮೇತೇಷಾಂ ಬಲಂ ಭೀಮಾವಿರ. ಭೀಮಸೇನ ಶರಣ ಹೋಗ ಮೇಲೆ ಏನಿಲ್ಲ, ನಿರ್ಭಯ. ಕರ್ಣಂ ಹಾಂ ಯಾರಂಶ? ವಿಷ್ಕಂಭೋ ನಾಮ ರುದ್ರಾಣ. ನೆನಪಿರ್ಬೇಕದಲ್ಲ. ಯಾವ ರುದ್ರಾಂಶ ಅವರು? ಇವರು ನೆನಪಿಡಲಿ. ಅಶ್ವತ್ಥಾಮಾಚಾರ್ಯ ಸಾಕ್ಷಾತ್ ರುದ್ರದೇವರು. ರುದ್ರಾಣಾಂ ಶಂಕರಶ್ಚಾಸ್ಮಿ. ಆ ರುದ್ರದೇವರು ಭಾರಿ ಮೇಲಿದ್ದಾರೆ ಅವರು. ಉಳಿದ 10 ಜನ ಇದ್ದಾರಲ್ಲ, ವಿಷ್ಕಂಭ ಅಂತ ಒಬ್ಬ ರುದ್ರದೇವ, ಅವರ ಅವತಾರ ಇವರು. ಸಾಕ್ಷಾತ್ ಈ ಮುಖ್ಯ ಪಾರ್ವತಿಪೇತ ರುದ್ರದೇವರಲ್ಲ ಅವರು. ಗೊತ್ತಾಯ್ತೇವೆ. ಒಟ್ಟು ರುದ್ರದೇವರದ್ದು ಎಷ್ಟು ಜನ ರುದ್ರಗಣದಲ್ಲಿ? 11 ಇದ್ದಾರೆ. ಮನಸ್ಸು ಎಷ್ಟೇ ಇಂದ್ರಿಯ? 11ನೇ ಇಂದ್ರಿಯ. ಕರೆಕ್ಟಾಗಿ ಡಿಪಾರ್ಟ್ಮೆಂಟ್ಗಿದ್ದಾರೆ. ಏಕಾದಶ ರುದ್ರರು, ಏಕಾದಶ ಇದು ಹೇಳಿದ್ನಲ್ಲ. ಪ್ರೊವೈಡೆಡ್ ಕಂಡೀಷನ್ಸ್ ಈಕ್ವಲ್ ಚಿರಂಜೀವಿಗಳಷ್ಟೆ. ಹೋಗಯ್ಯ ಸುಖವಾಗಿರ್ತೀವಿ ಓದಿ ಕಳಿಸ್ಬಿಟ್ರು. ಪ್ರೊವೈಡ್ ಬದುಕಿದ್ರೆ ಇಲ್ಲಿ ಹೋದ್ರೆ ಏನು ಸುಖವಾಗಿರ್ತಾನೆ ಅಷ್ಟೇ. ಕೆಲವೆಲ್ಲ ಕಂಡೀಷನ್ ವಾಚ್ ಗ್ಯಾರಂಟಿ ಬಿಸಾಕಿದ. ಯಾವುದೋ ಕೊಟ್ಟ ಎಸ್ತ ಮಿಕ್ಸರ್ನ ಏನು ಗ್ಯಾರಂಟಿ ಇರ್ಬೋದಾಯ್ತಲ್ಲ ಅಂತ ಕೇಳಿದರೆ ಸರಿಯಾಗಿ ನೋಡಿಕೊಂಡ್ರೆ ಗ್ಯಾರಂಟಿ, ಇಲ್ದು ಹೋದ್ರಿಲ್ಲ. ದೇಹನೂ ಹಾಗೇನೆ. 100 ವರ್ಷ ಕಲಿಯುಗದಲ್ಲಿ ಆಯುಷ್ಯ ಕೊಟ್ಟಿದ್ದು ಏನರ್ಥ? ಅದಕ್ಕೀಗ ಮೇಂಟೈನ್ ಮಾಡಿದರೆ ಅಂತ ಅರ್ಥ. ಇಲ್ದು ಹೋದ್ರಿಲ್ಲ. ಸಿಕ್ಕಿತ್ತು ಶುಕ್ರ ದಶೆ ಅಂತೇಳಿ ಹುಚ್ಚುಚ್ಚು ಮಾಡಿದರೆ ಶನಿ ದಶೆ ಆಗುತ್ತೆ. ಅದು ಸರಿಯಾಗಿ ಮೇಂಟೈನ್ ಮಾಡಿದರೆ ಅಂತ ಅರ್ಥ. ಯಾವುದೇ ಮಾರಕ್ಕೂ ಏನಿದೆ ಕಂಡೀಷನ್ ಒಂದು ಪ್ರೊವೈಡೆಡ್ ಪದ ಉಪಯೋಗಿಸ್ಬೇಕದು. ಯಾರು ಅವತಾರ? ಮೊದಲನೇ ರುದ್ರ ಅಂದರೆ ಯಾರು ನಿಮ್ಮ ಪ್ರಕಾರ? ಅವರು ರುದ್ರ ಅವತಾರ. ಅದಕ್ಕೇನೋ ಭಾರಿ ಪ್ರಬಲ ಅವರು. ಇವರೆಲ್ಲ ಆ ಪ್ರಬಲ ಅಲ್ಲ, ಕೆಳಗೆ ಬಂದುಬಿಡ್ತಾರೆ ಭಾರಿ. ಕೃಪಮಾಯಾಂತಮೀಕ್ಷೈವ ತಪಸಾ ಮಾಂ ಪ್ರಪೀಡಯೇತ್ ಕರ್ಣಂ ಸಮಂತಾತ್ ಪ್ರತಿಕಾಲಯಂತಂ ವರೂಥಿನೀಂ ಇಂದ್ರಸುತಃ ಸಮಭ್ಯಯಾತ್ ಕ್ಷಣಾತ್ತಮಾಜೌ ವಿರಥಂಚ ಚಕ್ರೇ ತತೋಪಹಾರಂ ಸಚಕಾರ ಚಮ್ವಾಹ. ಕರ್ಣಂ ಸಮಂತಾತ್ ಪ್ರತಿಕಾಲಯಂತಂ ವರೂಥಿನೀಂ ಇಂದ್ರಸುತಃ ಸಮಭ್ಯಯಾತ್ ಕ್ಷಣಾತ್ ತಂ ಆಜೌ ವಿರಥಂ ಚ ಚಕ್ರೆ ತತಃ ಅಪಹಾರಂ ಸಹ ಚಕಾರ ಚಮ್ವಾಹ. ಆಗ ಕರ್ಣ ಒಂದು ಕಡೆ ಜೋರಾಗಿ ಯುದ್ಧ ಮಾಡ್ತಾ ಇದ್ದಾನೆ. ಸಮಂತಾತ್ ಎಲ್ಲಿ ಬಂದಿದೆ? ಸಮಂತಾತ್ ಲಕ್ಷ್ಮೀಕಾಂತ ಸಮಂತಾತ್ ಉಪಿ, ಅದು ಸಮಂತಾತ್ ಸಮಂತತಃ, ಅದು ಅವ್ಯಯ ಉಪಯೋಗಿಸಿದ್ದರಿಂದ ಹಾಗಾಯಿತು. ಹಾಂ, ಅವ್ರು ನೀವೇ ಹೇಳಿ ಯಾರು ಅವರು? 5 ನಕ್ಷತ್ರ ಯಾರು ರುದ್ರದೇವರು? 5 ನಕ್ಷತ್ರದಲ್ಲಿ ಯಾರು ಬರ್ತಾರೆ? ರುದ್ರದ ಸಾಕ್ಷಾತ್ ಪಾರ್ವತಿಪತಿ ರುದ್ರದೇವರು ಅಂದ್ರೆ ಅವರೇ. ಉಳಿದವರೆಲ್ಲ ವಿಷ್ಕಂಭಾದಿಗಳೆಲ್ಲ ಭಾರಿ ಕೆಳಗೆ ಶೇಷ ಆಗುಂಪಿ ಹೋಗಿಬಿಡ್ತಾರೆ, ಪೂರ್ತಿ ಕೆಳಗೆ ಬಂದುಬಿಡ್ತಾರೆ. 10 ಜನ ಕೆಳಗೆ ಬರ್ತಾರೆ. ಒಂದು ಅವ್ರು ಭಾರಿ ಮೇಲೆ ಇದ್ದಾರೆ. ಗರುಡಶೇಷ ರುದ್ರ ಸಮ ಅಂತ ಅವರು ಆ ರುದ್ರದೇವರು. ಕ್ಷಣಾತ್ತಮಾಜೌ ವಿರಥಂಚ ಎಂತ ಸಮಂತಾತ್ ಎಲ್ಲ ಕಡೆಯಿಂದ ಕರ್ಣ ಜೋರಾಗಿ ಯುದ್ಧ ಮಾಡ್ತಾ ಇದ್ದಾನೆ. ಆ ಸಮಯಕ್ಕೆ ಏನಾಯಿತು? ಪ್ರತಿಕಾಲಯಂತಂ ಎಲ್ಲರನ್ನು ಕೂಡ ಕಾಲ ಯವನಂತೆ ಅಲ್ಲೋಲ ಅಸ್ತವ್ಯಸ್ತ ಮಾಡಿಸ್ತಾ ಬರ್ತಾ ಇದ್ದಾರೆ. ವರೂಥಿನಿ ಅಂದರೆ ಸೇನಾ. ಇಂದ್ರಸುತಃ ಸಮಭ್ಯಯಾತ್. ಆಗ ಅರ್ಜುನನಿಗೂ ಅವರಿಗೂ ಯುದ್ಧ ನಡೀತು. ಈಗ ಯಾರಿಗೂ? ಕರ್ಣನಿಗೂ. ಕ್ಷಣಾತ್ತಮಾಜೌ ವಿರಥಂಚ ಚಕ್ರೇ. ಇವರಿಬ್ಬರು ಭಾರಿ ರೇರಾಗಿ ಮೀಟ್ ಆಗ್ತಿರೋದು ಗೊತ್ತಾಯ್ತಾ? ಹಿಂದಿನ ದಿವಸ ಮೀಟ್ ಆಗಿದ್ದರು. ಅದ್ರ ಮುಂಚೆ ಭಾಳ ಕಡಿಮೆ ಮೀಟ್ ಆಗಿರೋದು ಕರ್ಣಾರ್ಜುನರು. ಯಾಕಂದ್ರೆ ಇಬ್ಬರಿಗೂ ಸಾಕ್ಷಾತ್ ವೈರ ಇರೋದರಿಂದ ಬಂದಿಲ್ಲ. ಈಗ ಸೇನಾಧಿಪತ್ಯದಲ್ಲಿ ಫಸ್ಟ್ ಟೈಮ್ ಇದು. ಅವತ್ತೇ ತಾನೆ ಮೊದಲೇ ದಿವಸ ಅದು. ಸಾಯಂಕಾಲದ ಹೊತ್ತಿಗೆ ನಡೆದ ಯುದ್ಧ ಇಬ್ಬರಿಗೂ ಕೂಡ. ಸಂಜೆ ಹೊತ್ತಿಗೆ ಅವರಿಬ್ಬರು ಮೀಟ್ ಆದರು. ಚಕ್ರೆ ಕ್ಷಣಾತ್ತಮಾಜವು ವಿರಥಂಚ ಚಕ್ರೆ. ಅರ್ಜುನ ಮಹಾಪರಾಕ್ರಮಿಯಾಗಿ ಒಂದು ಕ್ಷಣದಲ್ಲೇ ಕರ್ಣನನ್ನು ಆಜವು ಯುದ್ಧದಲ್ಲಿ ವಿರಥಂಚ ಚಕ್ರ ವಿರಥನನ್ನಾಗಿ ಮಾಡಿದ. ಇದು ಯಾವ ರಥ ಅಲ್ಲ, ಇದು ಪರಿಸರವನ್ನು ಕೊಟ್ಟ ರಥ ಅಲ್ಲ ಇದು. ಆದ್ದರಿಂದ ಸುಲಭವಾಗಾಯಿತು. ತಥೋಪಹಾರಂ ಸಚಕಾರ ಚಮ್ವಾಹ. ತತಃ ಅಟತಿ ಹೊತ್ತಾಗಿತ್ತಾಗಲೇ ಕರ್ಣ ಏನು ಮಾಡದ? ಚಮ್ವಾಹ ಅಪಹಾರಂ ಚಕಾರ. ಸೇನೆಯನ್ನು ಹಿಂದಕ್ಕೆ ತೊಗೊಂಡು ಯುದ್ಧ ಮುಗೀತ ಹೊತ್ತಿದ್ದು. ಎಷ್ಟನೇ ದಿವಸ ಯುದ್ಧ ಮುಗೀತೀಗ? 16 ಮುಗೀತು. ಈಗೇನಾಗುತ್ತೆ ನೋಡಿ. ಪರಾಜಿತ ಸಂಯತಿ ಸೂರ್ಯಸೂನು ಸುತೇನ ಶಕ್ರಶ್ಚ ಸಧಾರ್ತಾರಾಷ್ಟ್ರಂ ಜಗಾದ ಬಾಹುಂ ಪ್ರತಿಗೃಹ್ಯ ಪಾರ್ಥೋ ಜಿಗಾಯ ಮಾಮನ್ಯ ಮನಸ್ಕಮಾಜೌ. ಪರಾಜಿತಃ ಸಂಯತಿ ಸೂರ್ಯಸೂನು ಸುತೇನ ಶಕ್ರಸ್ಯ ಸಹ ಧಾರ್ತಾರಾಷ್ಟ್ರಂ
ಜಗಾದ ಬಾಹುಂ ಪ್ರತಿಗೃಹ್ಯ ಪಾರ್ಥ ಜಿಗಾಯ ಮಾಂ ಅನ್ಯಮನಸ್ಕಂ ಆಜೌ. ರಾತ್ರಿ ಇಬ್ಬರು ಮೀಟಾದರು, ದುರ್ಯೋಧನ ಕರ್ಣ. ಪ್ರತಿಯೊಬ್ಬರು ಸತ್ತು ಮೀಟಾದಾಗ ಏನು ಮಾಡ್ತಿದ್ದ? ಭೀಷ್ಮರು ದಿವಸ ಬೈಯೋದು, ದ್ರೋಣ ದಿವಸ ಬೈಯೋದೆ, ಸರಿಯಾಗಿ ಯುದ್ಧ ಮಾಡಿ ಸರಿಯಾಗಿ. ಕರ್ಣ ಬಂದನಲ್ಲ ಈಗ, ಬೈಲಿಲ್ಲ ಕರ್ಣನನ್ನು, ಗೊತ್ತಾಯ್ತಾ? ಭಾಳ ಪ್ರೀತಿಯಿಂದ ಯಾಕಪ್ಪ ಸೋತು ಬಿಟ್ಟು ಅಂತ ಕೇಳಿದ. ಆ ರೀತಿ ಅವ್ರು ಅವ್ರು ಸೋತಿಲ್ಲ ಪಾಪ, ಸರಿಯಾಗಿ ಯುದ್ಧ ಮಾಡಿಲ್ಲ ಅಂತ ಅವ್ರ ಮೇಲೆ ಗಲಾಟೆ. ಈ ಸೋತೆ ಬಂದಿದ್ದಾನೆ ಕರ್ಣ ರಥ ಕಳ್ಕೊಂಡು. ಆಗ ಕರ್ಣ ಇಬ್ಬರು ಕೈ ಹಿಡಿದು ಮಾತಾಡ್ತಿದ್ದಾರೆ. ಕರ್ಣಂ ಸಮಂತಾತ್ ಅದು ಪ್ರದಾಚಿತ ಸಂಯತಿ ಯುದ್ಧ. ಸೂರ್ಯ ಸೂನು ಶಕ್ರಸ್ಯ ಸೂನು, ಇಬ್ಬರು ಹೇಳ್ತಾರೆ. ಸೂರ್ಯನ ಮಗ ಈತ ಸೂರ್ಯಾವತಾರ, ಕರ್ಣ ಇಂದ್ರನ ಮಗ ಆತ ಇಂದ್ರಾವತಾರ. ಶಕ್ರಸ್ಯ ಚ ಧಾರ್ತ ರಾಷ್ಟ್ರಂ ಜಗಾದ ಬಾಹುಂ ಪ್ರತಿಗೃಹ್ಯ, ಕೈ ಹಿಡ್ಕೊಂಡು ಮಾತಾಡ್ತಾನೆ ಕರ್ಣ. ಪಾರ್ಥ ಜಿಗಾಯ ಮಾಂ ಅನ್ಯಮನಸ್ಕಂ ಆಜೋ. ಸೋತಿದ್ದೆಲ್ಲ ನೋಡಿಬಿಟ್ಟಿದ್ದಾರಲ್ಲ, ನಾನು ಸೋಲಿಸ್ದ ಕರ್ಣ, ಅರ್ಜುನ ಸೋಲಿಸ್ದ, ಅದು ದೊಡ್ಡ ವಿಚಾರ ಅಲ್ಲ, ಅನ್ಯಮನಸ್ಕನಾಗಿದ್ದೆ ನಾನು, ಅಂದರೆ ಏನೋ ಬೇರೆ ಯೋಚನೆ ಮಾಡ್ತಿದ್ದೆ ಅಂತ. ಆಬ್ಸೆಂಟ್ ಮೈಂಡೆಡ್ ಆಗಿ ಹೇಳಿದ್ರೆ ಅನ್ಯಮನಸ್ಕ ಮಾಜೋ, ಮನಸ್ಸು ಎಲ್ಲೋ ಇಟ್ಟಿದ್ದೆ, ಅದಕ್ಕೆ ಸೋಲಿಸ್ತಾ, ಗಾಬರಿ ಆಗಬೇಡ, ನಾನು ಆಗಿದೆ ಅಷ್ಟು ಸುಲಭ ಸೋಲೋನಲ್ಲ ಅಂತ ಧೈರ್ಯ ಕೊಟ್ಟ. ಇದು ಎಕ್ಸ್ಕ್ಯೂಸ್ ಕೊಡೋ ರೀತಿನ ಇದು? ಡ್ರೈವ್ ಮಾಡ್ತಾ ಯಾಕೆ ಎಲ್ಲೋ ಯೋಚನೆ ಮಾಡಿ ಡ್ರೈವ್ ಮಾಡಿ ಮತ್ತೆ ಕೇಸ್ ಹಾಕ್ತಾರೆ. ಎಲ್ಲೋ ಆನ್ಸರ್ ಅಲ್ಲ ಅದು. ಪರೀಕ್ಷೆ ಯಾಕೆ ಫೇರಿ ಎಲ್ಲೋ ಯೋಚನೆ ಮಾಡ್ತಿದ್ದೆ ಅನ್ನಬಾರ್ದು. ಕೆಟ್ಟ ಕಾರಣ ಕೊಟ್ಟ. ದುರ್ಯೋಧನ ಒಪ್ಪಿದೆ ಅದರ, ಯಾಕಂದ್ರೆ ಪ್ರೀತಿ ಇದ್ದಲ್ಲಿ ಏನಾಗುತ್ತೆ, ಏನು ಹೇಳಿದ್ರು ಒಪ್ಕೊಂಡ್ಬಿಡ್ತಾರೆ. ಮತ್ತು ಇನ್ನೊಂದಿದೆ, ಕರ್ಣ ಪಾಂಡವ ಪಕ್ಷಪಾತಿ ಅಲ್ಲ, ಗಟ್ಟಿಯಾಗಿ ತಲೆಯಲ್ಲಿ ಕೂತಿದೆ ಆತನಿಗೆ. ಭೀಷ್ಮ ದ್ರೋಣರ ಬಗ್ಗೆ ಏನಿದೆ? ಪಾಂಡವ ಪಕ್ಷಪಾತಿಗಳು. ಯಾಕೆ ಇವರು ಒಳ್ಳೆಯವರು, ಅವರು ಒಳ್ಳೆಯವರು, ಇದೇ ಕಾರಣ, ಅದಕ್ಕೆ ಇನ್ನೇನೇ ಇಲ್ಲ. ಕರ್ಣ ತನ್ನ ಕಡೆ ಇದ್ದಾನೆ, ಮತ್ತು ಹಂಗಿ ಬಿದ್ದಿದ್ದಾನೆ. ಕರ್ಣ ಅಂಗರಾಜ್ಯ ತೊಗೊಂಡ್ಬಿಟ್ಟಿದ್ದಾನಲ್ಲ, ಹಂಗಿ ಬಿದ್ದಿದ್ದಾನೆ. ಡಿಮ್ಯಾಂಡ್ ಮಾಡೋಕ್ಕೆ ಬರಲ್ಲ, ಲಂಚ ಕೊಟ್ಟು ಜೋರು ಮಾಡ್ತಾರಲ್ಲ ಹಾಗೆ, ಅಷ್ಟು ತಿಂದು ಹಾಳು ಮಾಡ್ತೀಯ ಅಂಥೇಳಿ. ಅದರಲ್ಲಿ ವೀಕ್ನೆಸ್ ಬಂದುಬಿಡುತ್ತೆ. ಅದಕ್ಕೋಸ್ಕರನೇ ಭಾಳ ಎಂದು ಪಾಂಡವರ ಕಡೆ ಸೇರ್ತಾ ಇರುತ್ತೆ ಕನಸು ಮನಸ್ಸಲ್ಲಿ ಆತನಿಗೆ ಇಲ್ಲ. ಅದರಿಂದಾಗಿಯೇ ಆತನ ಸೋಲನ್ನು ಪಾಸಿಟಿವ್ ತಗೊಂಡ. ಅವರು ಪಾಪ ಗೆದ್ದರು ಕೂಡ ಬೈತಿದ್ದ ದಿವಸ. ಜಗಾದ ಬಾಹುಂ, ಅದಕ್ಕೇನಂತಾರೆ? ವ್ಯಾಮೋಹ. ಎಲ್ಲೆಲ್ಲಿ ವ್ಯಾಮೋಹ ಇರುತ್ತೋ ಅಲ್ಲಿ ತಪ್ಪುಗಳೆಲ್ಲ ಏನಾಗಿ ಕಾಣುತ್ತೆ ಇವರಿಗೆ? ಗುಣವಾಗಿ ಕಾಣುತ್ತೆ. ದೋಷಗಳೆಲ್ಲ ಗುಣ ಆಗುತ್ತೆ, ಗುಣಗಳೆಲ್ಲ ದೋಷ ಕಾಣುತ್ತೆ. ಅದೇನು ಮಹಾ ಅಂತೇಳೋದು. ಜಗಾದ ಬಾಹುಂ ಪ್ರತಿಗೃಹ್ಯ ಪಾರ್ಥೋ ಜಿಗಾಯ ಮಾಮನ್ಯ ಮನಸ್ಕಮಾಜೌ. ಈಗ ಕಾರಣ ಕೊಡ್ತಾನೆ, ಭಾಳ ಇಂಪಾರ್ಟೆಂಟ್ ಇದು. ನಾನು ಸೋಲೋದಕ್ಕೇನು ಕಾರಣ ಮತ್ತು ನಾನು ಗೆದ್ದೇ ಗೆಲ್ಲಬೇಕು ಹೌದಲ್ಲೋ, ಏನೇನಿದೆ ಕಂಪೇರ್ ಮಾಡ್ತಾನೆ ನೋಡಿ ಹೇಗಿದೆ. ಕಾಮಂ ರಥೋ ಮೇ ಧನುರಪ್ಯಭೇದ್ಯಂ ದತ್ತಂ ಭೃಗೂಣಾಂ ಅಧಿಪೇನ ದಿವ್ಯಂ ಯಂತಾನತಾದೃಂ ಮಮ ಯಾದೃಶೋ ಹರಿಃ ಶಲ್ಯೋ ಯದಿ ಸ್ಯಾತ್ ತ್ವದರಿಂ ಹಿ ನಿಹನ್ಯಾಂ. ಇಷ್ಟು ಹೇಳಿದ. ಎಷ್ಟು ಪ್ಯಾಕ್ ಮಾಡಿದ್ದಾರೆ ಆಚಾರ್ಯ ಒಂದು ಮಾತಿನಲ್ಲಿ. ಅದು 8-10 ಶ್ಲೋಕ ಹೇಳೋದನ್ನು ಒಂದು ಮಾತಿನಲ್ಲಿ ಪ್ಯಾಕ್ ಮಾಡ್ತಾರೆ ಆಚಾರ್ಯ. ಎಷ್ಟು ಇಂಪಾರ್ಟೆಂಟ್ ಇದೆ ನೋಡಿ. ಕಾಮಂ ರಥೋ ಮೇ ಧನು ಅಪಿ ಅಭೇದ್ಯಂ, ನನಗೆ ಒಳ್ಳೆ ರಥ ಇದೆ, ಅಭೇದ್ಯವಾದ ಧನಸ್ಸಿದೆ. ದತ್ತಂ ಭೃಗೂಣಾಮಧಿಪೇನ ದಿವ್ಯಂ, ಅವರಿವರು ಕೊಟ್ಟಿದ್ದಲ್ಲ, ಭೃಗೂಣಾಮಧಿಪೇನ. ಯಾರು? ಸಾಕ್ಷಾತ್ ಪರಶುರಾಮ ರೂಪದ ಶ್ರೀಹರಿಯಿಂದ ಕೊಡಲ್ಪಟ್ಟ ದಿವ್ಯವಾದ ಧನಸ್ಸಿದೆ, ದಿವ್ಯವಾದ ರಥ ಇದೆ, ದಿವ್ಯವಾದ ಧನಸ್ಸಿದೆ. ಅದು ಎಲ್ಲ ಮ್ಯಾಚಿಂಗ್ ಆಗಿದೆ. ಯಂತಾನತಾದೃ ಮಮ ಯಾದೃಶಃ ಹರಿಹಿ. ಆದರೆ ಒಂದು ವ್ಯತ್ಯಾಸ ಇದೆ ನನಗೂ. ಕೃಷ್ಣನ ಸಾರಥಿ ಆಗಿದ್ದಾನೆ ಆತನಿಗೆ, ನನಗೆ ಅಂಥ ಸಾರಥಿ ಇಲ್ಲ. ಕೃಷ್ಣನಂಥ ಸಾರಥಿ ಅರ್ಜುನನಿಗಿದ್ದಾನೆ. ಉಳಿದೆಲ್ಲ ನಿಮ್ಮಿಬ್ಬರು ಮ್ಯಾಚ್ ಆಗುತ್ತೆ. ಅಕ್ಷಯ ಬತ್ತಳಿಕೆ ಇದೆ ಕರ್ಣನಿಗೆ, ಅಕ್ಷಯ ಧನಸ್ಸಿದೆ, ಮುರಿದೇರ ಧನಸ್ಸಿದೆ, ಆಮೇಲೆ ರಥ ಇದೆ, ಎಲ್ಲದೂ ಮ್ಯಾಚಿಂಗ್. ಒಂದು ವ್ಯತ್ಯಾಸ ನನಗಿದೆ, ಇಬ್ಬರಿಗಿರೋ ಒಂದೇ ವ್ಯತ್ಯಾಸ ಏನು ಅಂದರೆ ನಾನು ಗ್ರೇಟೇ ಅರ್ಜುನನಿಗಿಂತ. ಇವೆಲ್ಲ ಒಂದು ಪಾಯಿಂಟ್ ಸೇರಿಕೊಂಡು ನನ್ನ ಪ್ರಾಬ್ಲಮ್ ಆಗಿದೆ. ಇರೋದು ಕೃಷ್ಣ ಸಾರಥಿ ಆಗಿಬಿಟ್ಟಿದ್ದಾರೆ, ನನಗೆ ಅಂಥ ಸಾರಥಿ ಇಲ್ಲ. ಕೃಷ್ಣ ಕರ್ಕೊಂಡ್ಬಂದರೆ ಗೋವಿಂದ, ಕರ್ಕೊಂಬರಾಗಿಲ್ಲ ಕೃಷ್ಣನನ್ನು. ಅಲ್ಲಿಗೆ ಮಾತ್ರ ಕೃಷ್ಣ ಕರೀತಾರೆ, ಬಂದರೆ ಕತೆ ಗೊತ್ತು. ಅಂಥ ಸಾರಥಿ ಒಬ್ಬ ನನಗೆ ಬೇಕು. ಯಾರಿದ್ದಾರೆ ಅಂದರೆ ಶಲ್ಯ ಸಾರಥಿ ಆದರೆ ಯೋಚನೆ ಮಾಡಲೇಬೇಡ, ಅರ್ಜುನ ಸತ್ತಾದ ತಿಳ್ಕೊಬಿಡು ಅಂತ ಹೇಳ್ತಾರೆ. ಅರ್ಜುನ ಸತ್ತಾದ ತಿಳ್ಕೊಂಬಿಡಿ, ನಿಮ್ಮ ಕೆಲಸ ಆಯಿತು ಅಂತಾರಲ್ಲ ಹಾಗೆ, ಅದೊಂದಾಗಿಬಿಟ್ರೆ ನಿಮ್ಮ ಕೆಲಸ ಆಯಿತು. ಬೇರೆ ಇದ್ದ ಶಲ್ಯ ರಾಜ ಪಾಪ, ಆತ ಸಾರಥಿ ಆಗ್ತಾನೆ. ಈಗ ನೋಡಿ ಹೇಗಿದೆ. ಕಾಮಂ ರಥೋ ಮೇ, ಇವೆಲ್ಲ ಆಮೇಲೆ ಪದ ಓದಿದರೆ ನಿಮಗೆ ಪದ ಅರ್ಥ ಆಗುತ್ತೆ ಪ್ರತಿಯೊಂದು. ಕಾಮಂ ರಥೋ ಮೇ ಧನುರಪ್ಯಭೇದ್ಯಂ ದತ್ತಂ ಭೃಗೂಣಾಂ ಅಧಿಪೇನ ದಿವ್ಯಂ. ಎಂತ ಅಂದ್ರೇನು? ಸಾರಥಿ ಅಂತ, ರಥ ಓಡಿಸೋನು. ಎಂತ ನತಾದೃಕ್ ಮಮ ಯಾದೃಶೋ ಹರಿಹಿ ಶಲ್ಯ ಯದಿ ಸ್ಯಾತ್ ತ್ವದರಿಂ ನಿಹನ್ಯಾಂ. ಇಲ್ಲಿ ಎರಡು ದೊಡ್ಡ ತಪ್ಪು ಮಾಡ್ತಾನೆ ಕಾರಣ. ಹೇಳಿ ಯಾವುದಿರ್ಬೋದು ಅದರೊಳಗೆ? ಏನ
ಅಂದರೆ ಕೃಷ್ಣನಿಗೆ ಕಂಪೇರ್ ಮಾಡಿ ಶಲ್ಯ ಎಲ್ಲಿ ಕೃಷ್ಣ ಎಲ್ಲಿ? ದುರ್ಯೋಧನ ಏನು ಮಾಡಿದ್ದ? ನಾನೊಂದು ಕಡೆ 10 ಲಕ್ಷ ಸೈನ್ಯ ಒಂದು ಕಡೆ ಅಂದ್ರೆ ಏನು ತಿಳ್ಕೊಂಡ? ಈಕ್ವಲ್ ಅಲ್ಲ, ಕೃಷ್ಣ ಸೈನ್ಯನೇ ಭಾರಿ ದೊಡ್ಡದು ತಿಳ್ಕೊಂಡ್ಬಿಟ್ಟಿದ್ದ. ಈಗೇನು ಮಾಡ್ತಾನೀಗ? ಶಲ್ಯ ಎಲ್ಲಿ ಕೃಷ್ಣ ಎಲ್ಲಿ? ಒಬ್ಬ ಜೀವೇಶ್ವರ ಸಾಮ್ಯ ಹಿಡಿದಾಗ ಆಯ್ತು. ಈಗ ಜೀವೇಶ್ವರ ಸಾಮ್ಯದ ಮತ ಬಂದಂತೆ ಆಯಿತು. ಶಲ್ಯ ಆಗಿಬಿಟ್ರೆ ಸರಿ ಹೋಗಿಬಿಡುತ್ತೆ. ಶಲ್ಯ ಕೃಷ್ಣನಿಗೆ ಸಮಾನ. ಈ ಮಾತು ಹೇಳೋಕ್ಕಾಗುತ್ತೆ? ಸಾಧ್ಯ ಇದೆಯಾ? ಎಂದೆಂದೂ ಸಾಧ್ಯ ಇಲ್ಲ. ದೊಡ್ಡ ತಪ್ಪು ಮಾಡಿದ. ಇನ್ನೊಂದು ತಪ್ಪಿದೆ, ಏನು ಹೇಳಿ ನೋಡೋಣ? ಇಲ್ಲ ಇಲ್ಲ, ಇನ್ನೊಂದು ಹೇಳಿ, ಭಾಳ ಇಂಪಾರ್ಟೆಂಟ್ ಇದೆ. ಹಾಂ ಹ್ಞೂ ಹ್ಞೂ ಹಾಂ ಈ ಮುಂದೆ ಬರುತ್ತೆ ನೋಡೋಣ. ಅದೀಗ ಅದು ಬರುತ್ತೆ ಈಗ. ಹಾಂ ಆಯ್ತು, ಈಗ ನೋಡಿ. ಈಗ ಮುಂದೆ ಇನ್ನೊಂದು ತಪ್ಪಿದೆ, ಹೇಳಿ ನೋಡೋಣ. ಅದು ಹನುಮಂತ ಧ್ವಜ ಬಿಟ್ಟುಬಿಟ್ಟ, ಅಲ್ಲಿ ಫಜೀತಿ ಆಯಿತು. ಹನುಮಂತನ ಮರ್ತು ಬಿಟ್ಟ. ಅಂದರೆ ವಿಷ್ಣು ಸರ್ವೋತ್ತಮತ್ವ ಗೊತ್ತಿದ್ದು ವಾಯುಜೀವೋತ್ತಮತ್ವ ಕೈ ಬಿಟ್ಟರೆ ಏನಾಗುತ್ತೆ? ಓದಕ್ಕೆ ಸಾಕ್ಷಿ. ಎರಡು ತಪ್ಪಿದೆ. ಸಾಮ್ಯ ಹೇಳಿದ್ದೊಂದು, ವಾಯುಜೀವೋತ್ತಮತ್ವ ಕೈ ಬಿಟ್ಟಿದ್ದೊಂದು, ಎರಡು ತಪ್ಪಾಯಿತು. ಇದಕ್ಕೆ ಕಾರಣ ಸೇರಿಸ್ಕೋಬೇಕಾಗಿತ್ತು ಅದನ್ನು, ಗೊತ್ತಾಯ್ತಾ? ಬಿಟ್ಬಿಟ್ಟ ಅದು. ಅಂದರೆ ಇದು ಸೋಲಿಗೆ ಕಾರಣ ಆಯಿತು. ಅಲ್ಲೂ ಕೂಡ ವಾಲಿ ಏನು ಮಾಡಿದ್ದ? ಹನುಮಂತನ ಕೇರ್ ಮಾಡಲಿಲ್ಲ, ಗೊತ್ತಾಯ್ತಾ? ಅದಕ್ಕೆ ಹನುಮನ ನಂಬದ ವಾಲಿಯು ಬಿದ್ದ. ಇಲ್ಲಿ ಯಾರನ್ನ ಮತ್ತೆ ಹನುಮನ ನಂಬದ? ಅಲ್ಲಿ ಸುಗ್ರೀವ ಗೆದ್ದಿದ್ದ, ಅದೇ ಸುಗ್ರೀವನ ಕಾರಣ ಇಲ್ಲಿ ಸೋತ. ಯೋಚನೆ ಅಲ್ಲಿ ಗೆದ್ದಿದ್ದಕ್ಕೆ ಹನುಮಂತ ಸಹಾಯ ಮರೆತು ಬಿಟ್ಟ. ಈಗ ಹನುಮಂತ ಇಲ್ಲದೆ ಗೆಲ್ತೇನೆ ಅಂತ ಸೋತ. ಇಬ್ಬರು ಇರಬೇಕು ಯಾವಾಗಲೂ. ಕೃಷ್ಣ ಸಾರಥಿಯಾಗಿದ್ದಾರೆ, ಒಂದು ಪಾಯಿಂಟ್ ಅಷ್ಟೇ ಅಲ್ಲ, ಹನುಮಂತ ಧ್ವಜದಲ್ಲಿ ಕೂತಿದ್ದಾನೆ. ಹನುಮಂತ ಇದ್ದಲ್ಲಿ ಏನಿಲ್ಲ, ಸೋಲಿಲ್ಲ. ಇದರ ಕಾರಣ ಮರ್ತಿದ್ದಾನೆ. ಇದು ಅರ್ಥ ಮಾಡಿಕೊಂಡ್ರೆ ಇಲ್ಲಿ ಆ ಥರ ಕಾನ್ಸೆಪ್ಟಲ್ಲಿ ವಿರೋಧ ಬಂತೀಗ. ಹಾಂ ಹಾಂ ಯಾವುದು? ಅದು ಅದ್ರ ಮರ್ತು ಬಿಟ್ಟಿದ್ದಾನೆ ಈಗ. ಸ್ವರೂಪ ಗೊತ್ತಿಲ್ಲ ಈಗ. ಸ್ವರೂಪ ಮರ್ತಾಗಿಬಿಟ್ಟಿದ್ದಾನೆ ಈಗ. ಸ್ವರೂಪ ಇಲ್ಲ ಈಗ. ಸ್ವರೂಪ ಗೊತ್ತಿ ಯುದ್ಧನೇ ಮಾಡೋಂಗಿಲ್ಲ. ಸ್ವರೂಪ ಗೊತ್ತಾಗಿಬಿಟ್ರೆ ಯುದ್ಧ ಮಾಡೋ ಚಾನ್ಸೇ ಇಲ್ಲ. ಅದಕ್ಕೆ ದೇವತೆ ನಮ್ಮವರೇ ಬಿಟ್ಬಿಡ್ತಾನೆ, ಯೋಚನೆ ಇಲ್ಲ. ಬಟ್ ಇದು ಸಮಸ್ಯೆ ಇರೋದು ಅಲ್ಲಿ, ತತ್ವವನ್ನು ತಿಳಿಯೋದ್ರಲ್ಲಿ. ನಾವೀಗ ABCD ಅಂತ ತಿಳ್ಕೊಂಬಿಡೋಣ. ಬಟ್ ಇವೆರಡು ಗೊತ್ತಿದ್ರೆ ಏನು ಮಾಡ್ಬೋದು? ಗೆದ್ದುಬಿಡ್ಬೋದು. ಅದಿಲ್ಲದೆ ಹೋದರೆ ಯಾರು ಕೂಡ ಗೆಲ್ಲಕ್ಕಾಗೋದಿಲ್ಲ. ಅದೇ ನಿರ್ಣಯ ಸರ್ವಶಾಸ್ತ್ರಾಣ ಸದೃಷ್ಟಾಂತೋ ಹಿ ಭಾರತ. ಯೋಚನೆ ಮಾಡೋದರಲ್ಲಿ ವಿಷ್ಣು ಸರ್ವೋತ್ತಮತ್ವಪರಿದ್ದಾರೆ. ಉತ್ತರ ಭಾರತಕ್ಕೆ ಹೋದರೆ ವಿಷ್ಣು ಸರ್ವೋತ್ತಮ, ಅಲ್ಲಿ ಸಾಮಾನ್ಯ ಇದು ಕಡಿಮೆ. ರಾಮ ಕೃಷ್ಣ ಅಂದರೆ ಮುಗೀತು ಅವರಿಗೆ. ಕೃಷ್ಣ ರಾಮ ಅಂದರೆ ಜನ ಮೈಮರ್ತು ಬಿಡ್ತಾರೆ, ಅಷ್ಟು ಭಕ್ತಿ ಇದೆ ಅವರಿಗೆ. ಬಟ್ ಈ ವಿಷಯ ಗೊತ್ತಿಲ್ಲ ಅವರಿಗೆ. ಶ್ರೀಮದ್ ಆಚಾರ್ಯ ಬಗ್ಗೆ ಗೊತ್ತಿಲ್ಲ, ಹನುಮಂತನ ಬಗ್ಗೆ ಗೊತ್ತಿದೆ, ಅವರಿವರು ಅಂತ ಗೊತ್ತಿಲ್ಲ. ಭೀಮನ ಬಗ್ಗೆ ತಪ್ಪು ಗೊತ್ತಿದೆ, ಅದೊಂದು ಸಮಸ್ಯೆ ಇದೆ. ಆದ್ದರಿಂದ ಅವೆರಡನ್ನು ಸರಿಯಾಗಿ ತಿಳ್ಕೊಳ್ಳೋದ್ರೆ ತಪ್ಪಾಗುತ್ತೆ. ಇವತ್ತು ನಮ್ಮಲ್ಲಿ ಆಗಿರೋ ತಪ್ಪು ಅದೇನೆ. ವಾಯುಜೀವೋತ್ತಮತ್ವ ಏನಾಗುತ್ತಿದೋ ಸುಮ್ಮನೆ ಬ್ಯಾನರಾಗಿ ಉಪಯೋಗಿಸ್ತಿದ್ದೇವೆ ಹೆಚ್ಚು ಕಡಿಮೆ, ಅಷ್ಟೇ ಹೊರತು ಏನಲ್ಲ. ಅದು ಕಮಿಟೆಡ್ ಆಗಿರ್ಬೇಕು. ಕಮಿಟೆಡ್ ಆಗಿದ್ದರೆ ಸರ್ವಮೂಲ ಪೂರ್ತಿ ಓದಬೇಕು, ಇಲ್ಲದವ್ರಿಗೆ ಸಾಧ್ಯ ಇಲ್ಲ. ಸರ್ವಮೂಲ ಪೂರ್ತಿ ಓದದೆ ಹೋದರೆ ಒಂದು ಲೆಟರ್ ಬರುತ್ತಪ್ಪ ನಿಮಗೆ. ಏನು ಮಾಡ್ತೀವಿ ನಾವೀಗ ಲೆಟರ್ ಬಂದಾಗ? ಪೂರ್ತಿ ಓದ್ತೀವಿ. ಬೈದಿದ್ರು ಪೂರ್ತಿ ಓದ್ತಾರೆ, ಬೈಸೋಳ್ರು ಕೊಡೋದು ಪೂರ್ತಿ ಏನು ಬೈದಿದ್ದಾರೆ ಓದ್ತಾರೆ ಕೊನೆ ಪಕ್ಷ. ಇದನ್ನು ಸರ್ವಮೂಲ ಒಂದು ಯೂನಿಟ್, ಅದು 32 ಸೇರಿ ಒಂದು ಯೂನಿಟ್. ಅದು ಅದರಲ್ಲಿ ಎಷ್ಟು ಓದಿದ್ದಾರೆ ಲೆಕ್ಕ ಹಾಕಿ ನೋಡಂತೆ. ಪೂರ್ತಿ ಓದಾಭ್ಯಾಸ ಸರ್ವಮೂಲ ಮಂಗಳ ಅಂತ ಕಾಣ್ತೀರಾ ನೀವೀಗ? ಇಲ್ಲ, ತಪ್ಪೋಗ್ಬಿಟ್ಟಿದೆ. ಸುಧಾಮಂಗಳ ಓಕೆ, ತಪ್ಪಲ್ಲ. ಜೊತೆಗೆ ಏನು ಮಾಡಬೇಕಿತ್ತು? ಸರ್ವಮೂಲ ಮಂಗಳ ಆಗಬೇಕು. ಅವು ಎಲ್ಲ ಗ್ರಂಥ ಓದಿದ್ದಾರೆ ಅಂತ ಆಗುತ್ತೆ. ನಾನ್ ಡಿಟೇಲ್ಡಾಗಿ ಓದಿ ಕೊನೆ ಪಕ್ಷ. ಅದು ಮೇಲೆಯಲ್ಲಿ ತುಂಬ ಬಡಿಸಿರ್ತಾರೆ, ಮಠಕ್ಕೆ ಹೋಗಿರ್ತಾರೆ, ದೇವ್ರ ಪ್ರಸಾದ. ಅವಾಗ ಏನು ಮಾಡ್ತಾನೆ? ತಿನ್ನಕ್ಕೆ ಸಾಧ್ಯ ಇಲ್ಲ. ಏನು ಮಾಡ್ತಾನಾಗ? ಒಂದು ಸ್ವಲ್ಪ ಮುಟ್ತಾನೆ. ಯಾಕೆ ತಿಂದೆ ಅಂತ ಆಗಬೇಕು, ಚೆಲ್ದೆ ಅಂತ ಆಗಬಾರ್ದು. ಇದು ಜಾಣ. ಅದಕ್ಕೋಸ್ಕರ ಮುಟ್ಟು ಗ್ರಂಥ ಓದ್ದೆ ಅಂತ ಆಗಬೇಕು. ಆ ಪದ್ಧತಿ ಹೋಗಿಬಿಟ್ಟಿದೆ. ಕೆಲವು ಎಕ್ಸೆಪ್ಷನ್ಸ್ ಇರ್ತಾರೆ, ಆ ವಿಚಾರ ಹೇಳ್ತಾ ಇಲ್ಲ. ಅದು ಅವರವರೇ ಓದ್ಕೊಂಡು ಆ ವಿಚಾರ ಬೇರೆ. ಟೆಕ್ಸ್ಟ್ ಆಗಬೇಕು ಎಲ್ಲ ಕಡೆ, ಎಲ್ಲಿ ಆಗಬೇಕು ಅದು ವಿದ್ಯಾಪೀಠ ಓಪನ್ ಟೆಕ್ಸ್ಟ್ ಆಗಬೇಕು. ಸಾಮಾನ್ಯ ಬರ್ತಾರೆ, ಇದಾಗಿಲ್ಲ ಕೇಳಿದ್ರೆ ಆಗಿಲ್ಲ ಅಂತ ಓಪನ್ನಾಗಿ ಹೇಳ್ತಾರೆ. ಆಗಬಾರ್ದಾಗಿ ಏನಾಗಬೇಕದು? ಎಲ್ಲ ಗ್ರಂಥ ಬ್ಯಾಲೆನ್ಸ್ ಮಾಡಬೇಕದು. ಇಡೀ ಪುಸ್ತಕದಲ್ಲಿ ಎಲ್ಲ ಲೈನ್ ಓದಬೇಕಿಲ್ಲ ನೀವೀಗ? ಎಲ್ಲ ಲೈನ್ ಓದಬೇಕು. ಅವನು ಬಂದೇ ಕೆಲಸ ಸೇರ್ಕೊಂಡ್ಬಿಟ್ಟ, ಗಲಾಟೆ ಮಾಡಿದ, ಟೆಂಪರರಿ ಅಂತ ಕೊಟ್ಟಿದ್ದೀವಿ, ನಾವು ಓದಲಿಲ್ಲ ಅಂದರೆ ಆಫೇಲ್ ತಪ್ಪದು. ಸರಿಯಾಗಿ ಓದಿಲ್ಲ ನೀನು ಅಂತ ಅರ್ಥ ಆಯ್ತಾ? ಅದು ಎಷ್ಟು ಕಾಮನ್ ಸೆನ್ಸ್ ಅದು. ನಿಮ್ಮ ತಮಾಷೆ ಅಂದರೆ ಅರ್ಜೆಂಟ್ ಆಫೀಸ್ಗೆ ಹೊರಟಿದ್ದೀರಪ್ಪ, ಒಂದು ಪೋಸ್ಟ್ ಬರುತ್ತೆ, ತಕ್ಷಣ ಏನು ಮಾಡ್ತಾರೆ? ಅಷ್ಟು ಗಲಾಟೆಯಲ್ಲಿ ಕೂಡ ಏನು ಮಾಡ್ತಾರೆ? ತೆಗಿತಾರೆ, ಸ್ವಲ್ಪ ಓದ್ತಾರೆ. ಅದು ಆ್ಯಕ್ಚುಲಿ ಅವ್ರು ಶತ್ರುರಿಂದ ಬಂದಿದ್ರು ಕೂಡ, ಬೇಕಾದವರಿಂದ ಅಲ್ಲ, ಬೇಡವಾದ್ರಿಂದ ಬಂದಿರುತ್ತೆ. ಇಷ್ಟಾದರೂ ಏನು ಬಂದಿದ್ದಾರೆ ನೋಡೋಣ ಅಂತಾರೆ, ಓದ್ತಾರೆ, ಬಿಡೋದಿಲ್ಲ. ಇಷ್ಟು ನಾವು ಎಲ್ಲಿ ತೋರಿಸಿಲ್ಲ? ಈಗ ತೋರಿಸಿಲ್ಲ. ತೋರಿಸಿದ್ರೆ ಏನು ಮಾಡ್ತಿದ್ದೀವಿ? ಫಸ್ಟ್ ಅದನ್ನು ಓದ್ಲಿ. ಒಂದು ಅಕ್ಷರ ಬಿಡಬಾರ್ದು ಅಲ್ಲ, ವಾಕ್ಯ ಗ್ರಂಥಗಳೇ ಬಿಟ್ಟಿದ್ದೆ ನಾವೀಗ. ಗ್ರಂಥದ ಒಂದು ವಾಕ್ಯನೂ ಬಿಡಬಾರ್ದು. ಯಾರವರು ಆಚಾರ್ಯರು? ಸುವರ್ಣದ ಧೂಳು ಕೂಡ ಬಿಡೋದಿಲ್ಲ, ಗೊತ್ತಾಯ್ತಾ? ಸುವರ್ಣ ಇರುತ್ತಲ್ಲ,
ಆ ಧೂಳು ಕೂಡ ಕೊಡೋದಿಲ್ಲ ಅವರು. ಅದನ್ನು ತೆಗೆದು ಮಾಮೂಲಿ ಬರುತ್ತೆ, ಬೇಕಾಷ್ಟು ಸುವರ್ಣ ಬರುತ್ತೆ. ಮತ್ತು ಅರ್ಥ ಆಯ್ತಾ? ರಾಶಿ ರಾಶಿ ಬಿದ್ದಾಗ ಸುವರ್ಣ ಬರುತ್ತೆ. ಅದರಲ್ಲಿ 1 ಗ್ರಾಮ್ ಬಂದರೆ ಮುಗಿದೋಯ್ತು, 5,000 ರೂಪಾಯಿ ದಾಟೋಯ್ತು. ಹೋಗ್ತಾನೆ. ಅಷ್ಟೆಲ್ಲ ಸೇರಿಸಿದರೆ ಧೂಳಿಗೆ ಬೆಲೆ ಇದೆ, ಸುವರ್ಣ ಧೂಳಿಗೆ. ಆಚಾರ ಗ್ರಂಥದ ವೈಬ್ರೇಷನ್ಸ್ ಅಂತೀವಿ, ಅದಕ್ಕೆ ಮಹತ್ವ ಇದೆ. ಅಂದರೆ ನಾನು ಹೇಳ್ತಿರೋದು ಗ್ರಂಥ ಯಾವ ಭಾಗವೂ ಬಿಡಬಾರ್ದು. ಬಿಡೋದಕ್ಕೆ ಯಾಕೆ ಕಾರಣ ಆಯ್ತಿದ್ದು ಅಂತ ಕೇಳಿದರೆ, ಆಚಾರ ವಾಯುದೇವರು ಅಂತ ಹೇಳೋ ಮಾತು ಎಲ್ಲಿ ಬಂದಿಲ್ಲ, ಅದು ಮನಸ್ಸಿಗೆ ಗಟ್ಟಿಯಾಗಿ ಬರಬೇಕು, ಮನಸ್ಸಿಗೆ ಗಟ್ಟಿಯಾಗಿ ಬರಬೇಕು. ಈಗ ಕಾರಣ ಮಾಡ್ತಿರೋ ತಪ್ಪು ಅಲ್ಲಿರೋದು. ಅರ್ಥ ಆಯ್ತಾ? ಹಾಂ, ನಿಜವಾದ ಏನು ಹೇಳಬೇಕು, ಕೃಷ್ಣ ಫೀಬರ್ ಇಬ್ಬರು ಇಲ್ಲ, ಅವರಿಬ್ಬರು ನಮ್ಮ ಕಡೆ ಮನೆ ಗೆದ್ದು ಬಿಡ್ತೀವಿ ಅಂತ ಅರ್ಥ. ಏನಾಯ್ತು ಅಲ್ಲಿಗೆ? ಆಟ ಮುಗೀತು. ರಾಜ್ಯ ಕೊಟ್ಟರೆ ಅಂತಾಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಯುದ್ಧ ಕ್ಲೋಸ್. ಏನೋ ಹಾಂ ಹಾಂ ಅದೇ ಹೇಳಿದ್ದು, ಅದೇ ಥರ ಹೇಳ್ತಾರೆ. ಒಂದು ಅಕ್ಷರ ಕೂಡ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ. ಅದಕ್ಕೇನೋ ಒಂದು ಚೂರು ದೀರ್ಘ ಕೂಡ ಏನೋ ಇರಬೇಕು ಅಲ್ಲಿ. ಸಾಮಾನ್ಯ ಸುಮ್ಮನೆ ಬರೆಯೋದಿಲ್ಲ ಆಚಾರ. ಅದು ಆ್ಯಕ್ಚುಲಿ ಫ್ಯಾಕ್ಟ್. ಆ್ಯಕ್ಚುಲಿ ಅದು ರಾಯರು ಸುಧಾದ ಬಗ್ಗೆ ಏನು ಹೇಳಿದರು? ಪ್ರತಿವಾಕ್ಯಂ ಪ್ರತಿಪದಂ ಅನೇಕಾಕೂತಿ ಗರ್ಭಿತ. ಪ್ರತ್ಯಕ್ಷರಂ ಪ್ರತಿಪದಂ ಇದ್ದೇ ಇದೆ. ಪ್ರತಿ ವಾಕ್ಯ, ಪ್ರತಿ ಪದ, ಪ್ರತಿ ಅಕ್ಷರದಲ್ಲಿ ಎಷ್ಟು ಮಹತ್ವ ಇದೆ. ಇದು ಎಲ್ಲಿ ಹೇಳ್ತೇವೆ ನಾವು? ಇದನ್ನು ಸುವರ್ಣದ ಬಗ್ಗೆ ಹೇಳ್ತೇವೆ. ಸುವರ್ಣದ ಬಗ್ಗೆ ಪ್ರತಿಯದರಲ್ಲೂ ಏನಿದೆ, ಅದರಲ್ಲಿ ಬೆಲೆ ಇದೆ. ಆಗ ಇದಕ್ಕೆಲ್ಲ ಹೇಳೋದು, ಯಾರು ಕಬ್ಬಡಿ ತೊಗೊಂಡೋಗು ಅಂತ ಹೇಳ್ಬಿಟ್ಟು, ದೊಡ್ಡ ಕಬ್ಬಡಿ ಪಾತ್ರೆ ಬಿದ್ದಿರುತ್ತೆ, ತೊಗೊಂಡೋಗು ಅಂತ ಹೇಳ್ತಾರೆ. ಯಾಕೆ ತೂಕರು ಮಾಡೋ ಎರಡು ಅದನ್ನು ತೊಗೊಂಡೋಗ್ಬಾರ್ದು ಹೋಗು ಅಂತ ಹೇಳುತ್ತೆ. ಇದನ್ನು ಹೇಳೋದಿಲ್ಲ. ಯಾಕೆ? ಈ ಸುವರ್ಣ, ಇವು ಸುವರ್ಣ ಅಂದ್ರೇನು? ಅಕ್ಷರ. ಸುವರ್ಣ ಎಂಥ ಅಕ್ಷರಗಳು? ಸುವರ್ಣ ಅಂದರೆ ಆ್ಯಕ್ಚುಲಿ ಈಕ್ವಲ್ ಅಂತ ಹೇಳಬಾರ್ದು. ಇದು ಭಾರಿ ಜಾಸ್ತಿ ಇದು, ಗೊತ್ತಾಯ್ತಾ? ಸುವರ್ಣಕ್ಕೆ ಸುವರ್ಣ ಬೆಲೆ ಅಷ್ಟೇ, ಒಂದು ತೊಲೆ ಅಷ್ಟೇ. ಇದು ಹಾಗಲ್ಲ. ಎಷ್ಟು ಅರ್ಥ ಇರುತ್ತೆ ಅದಕ್ಕೆ? ಬೇಕಾಷ್ಟು ಅರ್ಥ ಇದೆ. ಅರ್ಥ ಆಯ್ತಾ? ಅದನ್ನು ಮನಸ್ಸಲ್ಲಿ ಬರಬೇಕು. ಬಂದು ಪ್ರಾಕ್ಟೀಸಿಗೆ ಬಂದರೆ ಅವಾಗ ಏನಾಗುತ್ತೆ, ಟೋಟಲ್ ಚೇಂಜ್ ಆಗುತ್ತೆ. ಇವತ್ತು ಬ್ಯಾನರ್ ಆಗಿದೆ ಹೆಚ್ಚು ಕಡಿಮೆ, ಎಕ್ಸೆಪ್ಷನ್ಸ್ ಇದ್ದ ಅದು ಹೇಳೋದಿಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಮಾಸಲ್ಲಿ ನಾವೇನು ವಿದ್ಯಾಪೀಠಗಳಾಗಲಿ ಇದರಲ್ಲಿ ಮಾಸಲ್ಲಿದ್ದಾಗ ಒಂದು ಸಿಲೆಬಸ್ ಮಾಡಬೇಕು. ಎಲ್ಲ ಗ್ರಂಥ ಆಗಲೇಬೇಕು. ಅರ್ಥ ಆಯ್ತಾ? ಕೆಲವು ಗ್ರಂಥ ಹೆಚ್ಚು ಟೈಮ್ ಬೇಕಾಗಿಲ್ಲ, ಗೊತ್ತಾಯ್ತಾ? ಒಂದು ಲೆವೆಲ್ ರೀಚ್ ಆಗಿರ್ತಾರಲ್ಲ, ಅವ್ರಿಗೆ ಹೇಳೋದು ಭಾರಿ ಸುಲಭ, ಗೊತ್ತಾಯ್ತಿಲ್ಲ. ಸುಮಾರು 8-10 ವರ್ಷ ಓದ್ದವರಿಗೆ ಕೃಷ್ಣಾವತಾರ ಒಂದು ದಿವಸದಲ್ಲಿ ಮುಗಿಸ್ಬಿಡೋದು ಆರಾಮಾಗಿ. ಮುಗಿಸ್ಬೇಕು ಅಂತ ಕಾನ್ಸೆಪ್ಟ್ ಇದ್ದರೆ ಏನು ಕಷ್ಟ? ಅದು ಕಷ್ಟ ಅಲ್ಲ. ಅದು ಬೇಕಿಲ್ಲ ಅನ್ನೋ ಭಾವನೆ, ಅದೆಲ್ಲಿ ಏನು ಆ ಭಾವನೆ ಬರಬಾರ್ದು. ಅದು ಓದ್ಕೊಂಡು ಅರ್ಥ ಆಗುತ್ತೆ, ಹಾಗಲ್ಲ ಅಲ್ಲ. ಓದಿಸ್ಬೇಕು ಪೂರ್ತಿಯಾಗಿ. ಕೆಲಸ ಇರ್ತದೆ. ಓದಿದ್ರೆ ಅರ್ಥ ಆಗುತ್ತೆ, ಸರಿ. ಓದಿದ್ರೆ ಅರ್ಥ ಆಗುತ್ತೆ, ಓದಬೇಕಲ್ಲ. ಅರ್ಥ ಓದಿದ್ರೆ ತಾನೇ ಬೇಗ ಮುಗಿಸ್ಬೋದು ಅಷ್ಟೇ. ಇರ್ತಾರೆ ಸಣ್ಣ ಕೆಲಸನೇ ಆಗಲಿ. ಮಾಡಿದ್ರೆ ಆಯಿತು, ಹೌದು ಮಾಡಿದ್ರೆ ಆಯಿತು, ಮಾಡಬೇಕಲ್ಲ. ಮಾಡಿದರೆ ಆಯಿತು ಅಂದರೆ ಮಾಡದಿದ್ರೆ ಆಗೋದಿಲ್ಲ ಅಂತಲೂ ಅರ್ಥ. ಅದಕ್ಕೆ ಅರ್ಥ ಆಯ್ತಾ? ಮಾಡಿದರೆ ಆಯಿತು ಅಂಬೋದಕ್ಕೆ ಮಾಡಿದ್ರೆ ಆಗೋದಿಲ್ಲ ಅಂತ ಎಲ್ಲಿ ತೇನವಿನ ತೃಣಮಪಿನ ಚಲತೆ. ಬೇಕೇ ಬೇಕು. ಆ ದೀಕ್ಷೆ ಬರಬೇಕು. ಆ ದೀಕ್ಷೆ ಬಂದಾಗ ನಿಜವಾಗಿ ಅದು ಯಾವಾಗ ಬರುತ್ತೆ ಗೊತ್ತಾ ನಿಮಗೆ? ನಾವು ಹುಟ್ಟಿಸ್ಬೋದು. ಓದಿಸ್ತಾ ಹೋಗೋ ಗ್ರಂಥಗಳನ್ನು ನಾವು ಸೀರಿಯಸ್ಸಾಗಿ ಓದಬೇಕು. ಯಾವ ಥರ ಸೀರಿಯಸ್ ಓದೋ ಅಭ್ಯಾಸ ಇಲ್ಲ. ಅದೇ ಪ್ರಾಬ್ಲಮ್ ಆಗಿದೆ. ಇಲ್ಲೇ ನೋಡಿ ಆಚಾರ್ಯ ಬರಿಬೇಕಾದ್ರೆ ಎಷ್ಟು ಇಂಪಾರ್ಟೆಂಟ್ ತೋರಿಸಿದ್ದಾರೆ. ಏನು ತಪ್ಪು ಮಾಡ್ತಾನೆ ಕರ್ಣ ಈಗ? ಇಡೀ ಒಂದು ಅಧ್ಯಾಯದಷ್ಟು ಇದೆ ಅದರೊಳಗೆ. ಹೇಗೆ ಪ್ಯಾಕ್ ಮಾಡ್ತಾರೆ ಆಚಾರ್ಯ? ಎಂಥ ಕಷ್ಟ ಗೊತ್ತಾ ಅಂತ ಹೇಳೋದು? 1/3 ಮಾಡೋದೇ ಕಷ್ಟ, ಗೊತ್ತಲ್ಲ? ಎಪಿಟಮ್ ಅಂದರೆ ಏನರ್ಥ? ಎಪಿಟಮ್ ಇಸ್ ದಿ ಫಾಲೋಯಿಂಗ್ ಪ್ಯಾಸೇಜ್ ಕೊಟ್ಟಿರ್ತಾರೆ. ಏನರ್ಥ ಅದಕ್ಕೆ? 1/3 ಆಗಬೇಕು. 1/3 ಆಚಾರ ಮಾಡ್ತಿರೋದು 1/10ಗಿಂತ ಕಡಿಮೆ ಮಾಡ್ತಾರೆ. ಅರ್ಥ ಯಾವುದು ಮಿಸ್ ಆಗಿರೋದಿಲ್ಲ. ಇದು ಗ್ರೇಟ್ನೆಸ್. ಇದನ್ನೆಲ್ಲ ನೋಡಿದರೆ ಗೊತ್ತಾಗುತ್ತೆ ಆಚಾರ್ಯ ಎಷ್ಟು ದೊಡ್ಡವರು ಅಂತೇಳಿ. ಆ ಥರ ನೋಡಿದ ಹೋದರೆ ಗೊತ್ತಾಗೋದಿಲ್ಲ. ಹಾಂ ಇದೆ, ಹೌದು. ಅದ್ಯಾಕೀಗ? ಹಾಂ ಕರ್ಣನಿಗೆ ಅದೆಲ್ಲ ಆವೇಶ ಏನು ಕರ್ಣನಿಗೆ ಗೊತ್ತಿಲ್ಲ. ಅಷ್ಟೆಲ್ಲ ಗೊತ್ತಿದ್ದು ಯುದ್ಧಕ್ಕೆ ಬರ್ತಾನೇ ಇದ್ದಿಲ್ಲ. ಅಷ್ಟೆಲ್ಲ ಗೊತ್ತಾದ್ರೆ ಯಾರು ಮಾಡೋದಿಲ್ಲ ಅದನ್ನು. ದುರ್ಯೋಧನ ಆತನ ಇದು ಕಲಿಯ ಸಹವಾಸದಿಂದ ಎಲ್ಲ ಮರ್ತೋಗ್ಬಿಟ್ಟಿದೆ. ಈ ದುರ್ಯೋಧನ ಗೆಲ್ಲಬೇಕಷ್ಟೇ ಅದನ್ನ ತಲೆಯಲ್ಲಿರೋದು. ಆತ ನಾನು ರಾಜ್ಯ ಕೊಟ್ಟಿದ್ದಾನೆ, ಅವನೇ ರಾಜ್ಯ ನಾನು ರಾಜ್ಯ ಕೊಡಿಸ್ಬೇಕು ಇಷ್ಟೇ. ಅರ್ಥ ಆಯ್ತಾ? ನನಗೆ ರಾಜ್ಯ ಕೊಡಿಸಿದ್ದಾನೆ, ಅಂಗರಾಜ್ಯ ಕೊಟ್ಟಿದ್ದಾನಲ್ಲ, ಅವನೇ ರಾಜ್ಯನ ಕೊಡಬೇಕು. ಇಷ್ಟೇ ಆತ ಪ್ರಿನ್ಸಿಪಲ್, ಬೇರೆ ಏನು ತಲೆ ಕೂತಿಲ್ಲ. ಅದರಿಂದ ಹಾಗಾಗಿರೋದು. ಏನು ಈಗೆಲ್ಲ ನೋಡಿ ಎಲ್ಲ ಗೊತ್ತಾಗುತ್ತೆ. ಯೋಚನೆ ಮಾಡೋ ಕಾರಣ ಇಲ್ಲ. ಈಗ ನೋಡಿ ಗೊತ್ತಾಗುತ್ತೆ ಏನಂಥೇಳಿ, ಎಲ್ಲ ಗೊತ್ತಾಗುತ್ತೆ. ಇತೀರಿತೆ ಕಾಮಂ ರಥೋ ಮೇ ಧನುರಪ್ಯಭೇದ್ಯಂ ದತ್ತಂ ಭೃಗೂಣಾಮಧಿಪೇನ ದಿವ್ಯಂ ಯಂತಾನತಾದೃಂಗ್ ಮಮ ಯಾದೃಶೋ ಹರಿಃ ಶಲ್ಯೋ ಯದಿ ಸ್ಯಾತ್ ತ್ವದರಿಂ ನಿಹನ್ಯಾಂ. ಇತೀರಿತೆ ಸೌತ್ಯಕೃತೆ ಸ ಶಲ್ಯಂ ಪ್ರೋವಾಚ ಸಕ್ರುದ್ಧ ಇವಾಭವತ್ತದಾ ದುರ್ಯೋಧನೋ ರಥಿನಃ ಸಾರಥೇಸ್ತು ವ್ಯಾವರ್ಣಯನ್ ಉತ್ತಮತಾಮಶಾಮಯತ್.
ದುರ್ಯೋಧನ ಕರ್ಣ ಏನು ಹೇಳಿದ್ರು ಕೇಳ್ತೇವೆ, ತನ್ನ ಕೆಲಸ ಆಗಬೇಕು, ಒಂದು ಕರ್ಣನ ಪ್ರೀತಿ ಆಗಬೇಕು. ದುರ್ಯೋಧನ ಒಪ್ಕೊಂಡ ಇದನ್ನು. ಏನು ಮಾಡಬೇಕಾಗಿತ್ತು ಅವನೀಗ? ಅವನಿಗೂ ಏನು ಗೊತ್ತಿಲ್ಲ, ಅವನಿಗೇನು ಗೊತ್ತಿಲ್ಲ, ಹನುಮಂತನ ಮಹತ್ವ ಗೊತ್ತಿಲ್ಲ. ಹನುಮಂತ ಭೀಮ ಅಂತ ಗೊತ್ತಾದರೆ ಇವತ್ತು ಮಧ್ವಾಚಾರ ಪ್ರಸಾರ ಮಾಡಬೇಕಾದ್ರೆ ವಾಯುದೇವರು ಮಧ್ವಾಚಾರ ಅಂತ ಹೇಳಿದ್ರೆ ಅರ್ಥ ಆಗಲ್ಲ ಜನಗಳಿಗೆ. ಹನುಮಂತನೇ ಮಧ್ವಾಚಾರ ಅಂತೇಳಿ ಅರ್ಥ ಆಗುತ್ತೆ. ಅದಕ್ಕೆ ಅರ್ಥ ಆಯ್ತಾ? ಹನುಮಂತರು ಎಲ್ಲರೂ ಕೇಳಿದ್ದಾರೆ. ಈಗ ನಾವು ವಾಯುದೇವ್ರ ಬಗ್ಗೆ ಕೇಳಿಲ್ಲ. ಅವರು ಮುಖ್ಯ ಪ್ರಾಣ ಅರ್ಥ ಆಗಲ್ಲ, ಹನುಮಂತ ಅರ್ಥ ಆಗ್ತಾರೆ. ಹನುಮಂತನೇ ವಾಯುದೇವರು ಅಂದರೆ ಮತ್ತೆ ಮುಗಿತಲ್ಲಿ ಪ್ರಸಾರ ಮಾಡೋದು ಕಷ್ಟಪಡಬೇಕಾಗಿಲ್ಲ. ಏನಾಯ್ತು ಅಲ್ಲಿಗೆ? ಆಟೋಮೆಟಿಕ್ ತಾನೇ ಇದು ಮಾಡಿಬಿಡ್ತಾರೆ, ತಿಳಿತಾ. ನಾವು ಬೇರೆ ರೀತಿ ಅದನ್ನು ಹೇಳೋ ವಾಯುದೇವರು ಸರಿಯಾಗಿ ಹೇಳೋದಿಲ್ಲ, ಹೈಲೈಟ್ ಮಾಡೋದಿಲ್ಲ ಅದನ್ನು. ತಮ್ಮ ಅಂಶಾವತಾರ ಹೇಳಿದ್ರೆ ಜಾಸ್ತಿ ತುಂಬ ಜನ. ಅರ್ಥ ಆಯ್ತಾ? ದೇವರು ದೊಡ್ಡವ್ರ ಅಂಶಾವತಾರ ಅಲ್ಲ, ತಮ್ಮ ಅಂಶಾವತಾರ. ಯಾರೋ ಬರ್ತಿರ್ತಾರೆ, ಆಚಾರ್ಯ ನನ್ನ ಅವತಾರ ಏನು ತಮ್ಮ ಅಂಶ ಹೇಳಕ್ಕೆ ಬರ್ತಾರೆ ಪಾಪ ಅವರು. ಭಾಳ ಆಶ್ಚರ್ಯ ಆಗೋದು. ಅಲ್ಲೇ ಅವ್ರ ಅಂಶ ಹೇಳಿ ತಿಳ್ಕೊಬಾರ್ದು ಅದನ್ನು. ಈ ಕೆಲವು ಕಡೆ ಹೋದರೆ ಬರೀ ಅಂಶಾವತಾರ ಬಿಟ್ಟು ಬೇರೆ ಮಾತೇ ಇರೋದಿಲ್ಲ. ಅವರೇ ಆ ಅಂಶ, ಇವರ ಅವ್ರು 4 ಜನ ಕೂತಿರ್ತಾರೆ, ಅವರೇ ಅಂಶಗಳು ಬರೀ. ಯಾರು ಸಣ್ಣ ಪುಟ್ಟವ್ರು ಇರೋದಿಲ್ಲ. ಅವರು ಎಂತ ದೊಡ್ಡವ್ರ ಹೆಸರು ಹೇಳ್ತಾರೋ, ನಾವು ವಾಯುದೇವರ ಅಂಶ ಒಬ್ಬರು, ಗರುಡದೇವರ ಅಂಶ ಒಬ್ಬರು, ಅವರೇ 4 ಜನ. ಊಟಕ್ಕೆ ಗೊತ್ತಾಯ್ತಾ ಕಾಯ್ತಾ ಕೂತಿರ್ತಾರೆ, 4 ಜನ ಮಾತಾಡ್ತಿರ್ತಾರೆ. ಎಲ್ಲರೂ ಹಾಗಿಲ್ಲ, ಅದು ಬಿಟ್ಬಿಡಿ ಅದನ್ನು. ಅದು ಆ ಥರ ಟ್ರೆಂಡ್ ಬಂದರೆ ಆಚಾರ್ಯ ಏನು ಹೇಳಿದ್ದಾರೆ ಬೇರೆ ಹೇಳಬಾರ್ದು ನಾವು. ಯಾಕೆ? ಅವ್ರು ಗೊತ್ತಿದ್ದು ಹೇಳಿದವರು, ಊಹಾಪೋಹ ಮಾಡೋಕ್ಕೆ ಹೋಗಬಾರ್ದು ಯಾವಾಗಲೂ ಕೂಡ. ಅದು ಹೇಳಿದ್ದು ಕರೆಕ್ಟಾಗಿ ಬರೆದಿರೋದು ಇರಬೇಕಾದ್ರೆ ಸುಮ್ಮನೆ ಯಾಕೆ ತಲೆ ಕೆಡಿಸ್ಕೋಬೇಕು? ಆತ ವಾದ ವಿವಾದ ಬಂದರೆ ಡಿವೈಡ್ ಆಗಿಬಿಟ್ಟಿರೋದು. ಎಲ್ಲರೂ ಒಂದೊಂದು ಗುಂಪುಗಳು, ಪ್ರತಿಯೊಬ್ಬರು ಒಂದು ಗುಂಪುಗಳು. ಮತ್ತು ಮಠಗಳಿಗೊಂದು, ಗೃಹಸ್ಥರ ಗುಂಪು, ದಾಸಕೋಟದ ಗುಂಪುಗಳು. ಆ ಇಷ್ಟು ಗುಂಪಿನ ಮಧ್ಯೆ ಏನೇ ಆಗಬೇಕು ಮಧ್ಯೆ? ಅರ್ಥ ಆಯ್ತಾ? ದ್ವೈತ ಅದು ಈ ಥರ ದ್ವೈತ ಆಗಬಾರ್ದು. ಮತ್ತೆ ಎಲ್ಲ ಬಿಡಿ 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 ಆಗೋಗ್ಬಿಟ್ರೆ ಕಷ್ಟ. ಅಲ್ಲೆಲ್ಲಿ ಏನಿರಬೇಕು? ಆ್ಯಕ್ಚುಲಿ ಡಿಫ್ರೆನ್ಸ್ ಒಪ್ಪಬೇಕು. ಏನಿರಬೇಕಲ್ಲಿ? ಪಕ್ಷಪಾತ ದೃಷ್ಟಿ ಇರಬಾರ್ದು. ಅದನ್ನು ನಾವು ಏನಂತ ಹೇಳ್ತೇವೆ ನಾವು, ಯೂನಿಟಿ ಇನ್ ಡೈವರ್ಸಿಟಿ. ಅದು ಇದೆಲ್ಲ ಬೇರೆ ಹೇಳಬಾರ್ದು. ಲ್ಯಾಪ್ಸ್ಗಳವೆಲ್ಲ. ದುರ್ಯೋಧನ ಮಾಡಿದ ತಪ್ಪು ಅದೇನೆ. ಹೋದ ಶಲ್ಯನ ಹತ್ರ ಕೇಳ್ಕೊಂಡ, ಮಾವ ಒಂದು ಕೆಲಸ ಆಗಬೇಕು. ಈಗ ಮಾವ ಶುರುವಾದ. ಈಗ ಮಾವ ಆಗಬೇಕಲ್ಲ. ಈ ಮಾವ ಯಾಕಾಗ್ತಾನಂತ? ಈಗ ಮಾವ ಯಾಕಾಗ್ತಾನೆ ಹೇಳಿ? ಶಲ್ಯ ನಕಲ ಸಹದೇವರಿಗೆ ಮಾವ. ಈಗ ಮಾವ ಅಂತ ಕರೆದ್ರೆ ಏನಾಯ್ತು? ಈಗ ತಾವು ಬಂಧುಗಳು ತೊಗೊಂಡಾಗಲಿಲ್ಲ ಪಾಂಡವರ ಜೊತೆಗೆ. ರಾಜ್ಯ ಕೂಡ ಆಗಿದ್ರೆ ಇಲ್ಲ, ಒಲಿಸ್ಲಿಕ್ಕಷ್ಟೇ, ಒಳಗೆ ಹಾಕ್ಕೊಳ್ಳೋಕೆ ಮಾವ ಮಾವ ಅಂತ ಬಂದ. ಆಗ ಹೇಳಿದ, ಸೌತ್ಯಕೃತೆ ಸೂತಸ್ಯ ಭಾವ ಸೌತ್ಯಂ ಸಾರಥಿತನ ಅಂತ ಅರ್ಥ. ಸಾರಥ್ಯ ಸಶಲ್ಯಂ ಪ್ರೋವಾಚ ಸಕೃದ್ಧ ಇವಾಭವತ್ತದ. ಒಂದು ಕೆಲಸ ಬೇಕು ನಿನ್ನಿಂದ ಅಂದ. ಅವ್ರು ಸ್ಕೂಲಾಗಿ ಮಾತಾಡ್ದು, ಏನಾಗಬೇಕು ಅಂತ ಕೇಳಿದ. ಏನಿಲ್ಲ, ನಮ್ಮ ಕನ್ನಡ ಸಾರಥಿ ಬೇಕಿದೆ, ಆಗಿಬಿಡು ಅಂತ ಕೇಳಿದ. ಶಲ್ಯ ಬೆಂಕಿ ಎಷ್ಟು ಕೂಗ್ದ, ಎದ್ದೆತ್ಕೊಬಿಡ್ತಾರೆ. ಬೇರೆಯವ್ರಿಗೆ ಮಾತಾಡಿದ್ರೆ ಇಷ್ಟೊತ್ತಿಗೆ ಇರ್ತಿದ್ದಿಲ್ಲ ಅಂತ ಹೇಳ್ತಾರೆ. ಬೇರೆಯವ್ರಿಗೆ ಮಾತಾಡಿದರೆ ಇಷ್ಟೊತ್ತಿಗೆ ಇರ್ತಿದ್ದಿಲ್ಲ. ಅವ್ರು ಏನು ಮಾಡ್ತಿದ್ದೆ? ಕೊಂದು ಬಿಡ್ತಿದ್ದೆ ಅಂತ ಅರ್ಥ. ಇಷ್ಟು ಸಿಟ್ಟು ತೋರಿಸ್ತಾನೆ. ಆ್ಯಕ್ಚುಲಿ ಅಷ್ಟು ಸಿಟ್ಟು ಬರ್ತಿತ್ತು ಆತಗೆ. ಈಗ ಯಾಕೆ ಬಂದಿಲ್ಲ ಅಂದರೆ ಒಳಗೆ ತೋರಿಸ್ತಾನೆ. ಒಳಗೆ ಧರ್ಮದಲ್ಲಿ ಮಾತು ಕೊಟ್ಟಿದ್ದಾನೆ. ಕೃಷ್ಣ ಹೇಳ್ಕೊಟ್ಟಿದ್ದ. ಏನು ಕೊಡಲಿ ಅಂತ ಕೇಳಿದರೆ, ಪ್ರಸಂಗ ಬಂದಾಗ ಕರ್ಣನೇ ಸಾರಥ್ಯ ಆಗಬೇಕು ಅಂತೇಳಿ. ಅದಕ್ಕೆ ಕಾಯ್ತಾ ಇದ್ದ ಶಲ್ಯ. ಅದು ಬಂತೀಗ ಸುಮ್ಮನೆ ಒಪ್ಕೊಂಡ್ರೆ ಏನೋ ಫಿಕ್ಸ್ ಆಗಿದೆ ಅಂತ ತಿಳ್ಕೊಂಡ್ಬಿಡ್ತಿದ್ದ. ಭಾರಿ ಸಿಟ್ಟು ತೋರಿಸ್ತಾರೆ, ನಾಟಕ ಮಾಡ್ತಾರೆ. ನೋಡಿ, ಕ್ರುದ್ಧ ಇವ ವಾಕ್ಯ ನೋಡಿ ಅಲ್ಲಿ. ಕ್ರುದ್ಧ ಇವ ಅಭವತ್ತದ. ಕ್ರುದ್ಧ ಅಭವತ್ತಲ್ಲ, ಕ್ರುದ್ಧ ಸಿಟ್ಟು ಮಾಡ್ಕೊಂಡು ಹಾಗೆ ಮಾಡ್ದ. ಭಾರಿ ಕೂಗಾಡ್ದ. ಇನ್ನೊಂದು ಮಾತು ಗೆಟ ಹುಟ್ಟಂತ ನಡೀದೆ ಆ ಕಡೆಗೆ. ಅಷ್ಟೆಲ್ಲ ಬೈತಾನೆ. ದುರ್ಯೋಧನ ದುರ್ಯೋಧನ ಬಿಡೋದಿಲ್ಲ ಅವನು. ಯಾತಕ್ಕೆ? ದುಡ್ಡು ತಂದಿರ್ತಾರಲ್ಲ, ಅವ್ರು ಕೊಡೋರಿಗೆ ಬಿಡೋದಿಲ್ಲ. ಯಾರು ಮಾಡೋದು ಬಿಡಿಸ್ಗೆ ಚೇಂಜ್ ಮಾಡೋರಿಗೆ ಬಿಡೋದಿಲ್ಲ. ಚೇಂಜ್ ಆದ ತಕ್ಷಣ ಏನು ಮಾಡ್ತಾರೆ? ಈ ಕೆಲಸ ಮಾಡೋದು ಶುರು ಮಾಡ್ತಾರೆ. ಟ್ರಿಕ್ ಅದು. ದುರ್ಯೋಧನ ಬಿಡಲಿಲ್ಲ. ಆಗ ಮಾವ ಹಾಗೆಲ್ಲ ಹೇಳೋ ನನ್ನ ಮಾತು ನಾನು ಶುರು ಮಾಡ್ತಾನೆ. ನೋಡಿ, ದುರ್ಯೋಧನ ಆರ್ಗ್ಯುಮೆಂಟ್ ನೋಡಿ, ಭಾಳ ಬ್ಯೂಟಿಫುಲ್ ಅದು. ದುರ್ಯೋಧನ ರಥಿನಃ ಸಾರಥೇಸ್ತು ವ್ಯಾವರಣಯನ್ ಉತ್ತಮತಾಮಶಾಮಯತೆ. ಏನು ಮಾವ ಇದು ತಿಳ್ಕೊಂಡು ನೀನಂಥವ್ರು ಇದು ತಿಳ್ಕೊಂಡ್ಬಿಡ್ತಾರಾ? ಒಂದು ವಿಷಯ ಕೇಳಿ ಹೇಳ್ತೀನಿ ಅಂತ ಹೇಳಿದ. ಒಂದು ವಿಷಯ ಕೇಳು. ನೀನು ಸಾರಥಿ ಆಗೋ ಅಂತ ಕೇಳಿದ್ರೆ ನೀನು ಕಡಿಮೆ ಅಂತ ಯಾಕೆ ತಿಳ್ಕೊಂಡು ಅಂತ ಕೇಳಿದ. ಕಡಿಮೆ ಅಂತ ಯಾತಕ್ಕೆ ತಿಳ್ಕೊಂಡಿದ್ದೀನಿ? ಈಗ ನಿಜವಾಗ್ಲೂ ದೊಡ್ಡವನು. ಸಾರಥಿ ಯಾವಾಗಲೂ ಏನಾಗಿರಬೇಕು? ದೊಡ್ಡವನಾಗಿರಬೇಕು. ಅರ್ಥ ಆಯ್ತಾ? ಸ್ವಲ್ಪ ಹೇಳಿ, ಕೂತ್ಕೊಂಡು ನಿಧಾನವಾಗಿ ಹೇಳ್ತೀನಿ. ಕೂತು ಮಾತಾಡೋ ಅಂತ ಹೇಳೋದಿಲ್ಲ, ಕೂತ್ಕೊ ಸ್ವಲ್ಪ ಹೇಳ್ತೀರಿ ಕೇಳು ಅಂತ ಹೇಳಿದ. ಯಾವಾಗಲೂ ಕೂಡ ಸಾರಥಿ ಭಾರಿ ಉತ್ತಮನಾಗಿರಬೇಕು ಅಂತ ನಿಯಮ ಇದೆ. ಕೋಟ್ ಮಾಡ್ತಾನೆ ನೋಡಿ. ಬುದ್ಧ್ಯಾ ಬಲೇನ ಜ್ಞಾನೇನ ಧೈರ್ಯಾದ್ಯೈರಪಿ ಯೋ ಅಧಿಕಃ ರಥಿನಃ ಸಾರಥಿ ಸ್ಯಾತ್. ಇದಿಷ್ಟು ಓದ್ಕೋಬೇಕು ಫಸ್ಟು. ಬುದ್ಧ್ಯಾ ಸಾರಥಿ ಯಾರಾಗಬೇಕು ಅಂತ? ಬುದ್ಧ್ಯಾ ಬಲೇನ ಜ್ಞಾನೇನ ಧೈರ್ಯಾದ್ಯೈ ಅಪಿ ಯಹ ಅಧಿಕಃ ರಥಿನಃ ಸಾರಥಿ ಸ್ಯಾತ್. ಯಾವನು ಬುದ್ಧಿಯಲ್ಲಿ, ಬಲದಲ್ಲಿ, ಜ್ಞಾನದಲ್ಲಿ, ಧೈರ್ಯಾದಿ ಗುಣಗಳಲ್ಲಿ ರಥಿಗಿಂತ ಶ್ರೇಷ್ಠನಾಗಿರ್ತಾನಲ್ಲ, ಅವನು ಸಾರಥಿ ಆಗಬೇಕು. ಗೊತ್ತಾಯ್ತಾ? ಈಗ ಇಷ್ಟೆಲ್ಲ ಜ್ಞಾನೋದಯವಾಗಿದೆ ಆಗಿದೆ. ಹೇಗೆ ಹೇಳ್ತಿ ಅಂತ ಕೇಳಿದರೆ,
ಅರ್ಜುನಸ್ಯ ಯಥಾಹರಿ. ಅಲ್ಲೇ ನೋಡಿ ಗೊತ್ತಾಗುತ್ತೆ. ಕೃಷ್ಣ ಸಾರಥಿಯಪ್ಪ ಅರ್ಜುನನಿಗೆ. ಅರ್ಜುನ ದೊಡ್ಡ, ಕೃಷ್ಣ ದೊಡ್ಡವನು. ತಾರತಮ್ಯ ಜ್ಞಾನ ಅವ್ರದ್ದು ಉಪನ್ಯಾಸ ಕೇಳಬೇಕು ನೀವು. ದುರ್ಯೋಧನ ಉಪನ್ಯಾಸ ಆಗಿದೆ ಅಂತ ಕೇಳಿದರೆ ಕೃಷ್ಣ ಶ್ರೇಷ್ಠ ಹೌದಲ್ಲ ಯಾರಿಗಿಂತ? ಅರ್ಜುನಿಗಿಂತ. ಸಾರಥಿ ಆಗಿಲ್ಲ ಈಗ. ಮತ್ತು ದೊಡ್ಡವ್ರಿಗೆ ಏನು ಅನಿಸ್ಬೇಕದು? ಒಳ್ಳೆ ಲಾಜಿಕ್ ಒಂದು. ಅಲ್ಲಿ ಫಾಲೋ ಮಾಡಿದ್ನಾ? ಇಲ್ಲ. ಫಾಲೋ ಮಾಡಿದ್ರೆ ಏನಾಗ್ತಿತ್ತು? ಭಕ್ತರಾಗಿ ಕೊಡ್ತಿದ್ದಲ್ಲಿ. ಇದೆಲ್ಲ ಯಾತಕ್ಕೆ? ಪ್ರವಚನಕ್ಕೋಸ್ಕರ. ಪಂಚತಂತ್ರ ಅಂತ ಓದಿರ್ತೀರಿ ನೀವು. ಅದು ನರಿಗಳೆಲ್ಲ ಮಾತಾಡಿ, ಈ ನರಿ ಆ ನರಿ ಮಾತಾಡೋದು ಗೊತ್ತಾಯ್ತಿಲ್ಲ. ಎರಡು ನರಿಗಳು ಬರೀ ಪುರಾಣ ವಾಕ್ಯಗಳು, ಸುಭಾಷಿತ ವಾಕ್ಯಗಳೇ ಕೋಟ್ ಮಾಡೋದು. ಯಾತಕ್ಕೋಸ್ಕರ ಎಲ್ಲ? ಸ್ವಾರ್ಥಕ್ಕೋಸ್ಕರ. ಆ ಥರ ಆಗಿದೆ. ರಥಿನಃ ಸಾರಥಿ ಸಸ್ಯಾತ್ ಅರ್ಜುನಸ್ಯ ಯಥಾಹರಿ. ನೆನಪಿಟ್ಕೋಬೇಕು, ಕರೆಕ್ಟ್ ವಾಕ್ಯ ನೆನಪಿಟ್ಕೊಂಡ್ರೆ ಸಾರಥಿ ಯಾವಾಗಲೂ ಕೂಡ ರಥಿಗಿಂತ ಶ್ರೇಷ್ಠನಾಗಿರಬೇಕು. ಒಂದಾಯ್ತು ಕೇಸೀಗ. ಇನ್ನೊಂದು ತಗೋತಾನೆ ಮತ್ತೆ. ಈಗ ಒಂದಾದರೆ ಏನಾಗೋದು? ಎಕ್ಸೆಪ್ಷನ್ ಅಂತ ಹೇಳ್ಬಿಡ್ಬೋದು. ಇನ್ನೊಂದು ಕೊಡ್ತಾನೀಗ. ಯಥಾ ಶಿವಸ್ಯ ಸಯ ಬ್ರಹ್ಮಾಭೂತ್ ದಹತಃ ತ್ರಿಪುರಂಪುರಾ ಇತ್ಯಾದಿ ವಾಕ್ಯೈ ಶಾಂತಃ ಇವ ಶಲ್ಯೋ ಅಥ ಸಾರಥಿ. ಇನ್ನೊಂದು ಹೇಳ್ತೀನಿ ಕೇಳು. ತ್ರಿಪುರಾಸುರ ದಹನದ ಕಥೆ ಹೇಳ್ತಾನೆ, ಪುರಾಣದ ಕಥೆ ಹೇಳ್ತಾನೆ ದುರ್ಯೋಧನ. ಅಂದರೆ ಅವ್ರಿಗೆಲ್ಲ ಗೊತ್ತಿರ್ತದೆ. ಪುರಾಣ ಪುಣ್ಯಕಥೆ ಕೇಳದೇ ಇರೋದಿಲ್ಲ ಅವರು. ಹೇಳಿದ್ದಲ್ಲ, ಗುಂಡಾಗಳಿಗೆ ಯಾವ ಲಾಯರ್ಗಿಂತ ಚೆನ್ನಾಗಿ ಕಾನೂನು ಗೊತ್ತಿರ್ತದೆ ಅವ್ರಿಗೆ. ಗೊತ್ತಾಯ್ತಾ? ಅದಕ್ಕೇ ವೈಲೇಟ್ ಮಾಡೋಕ್ಕೆ ಅನುಕೂಲ ಆಗೋದು. ಲಾ ತಿಳ್ಕೊಳ್ಳೋದು ಯಾತಕ್ಕೆ? ಅವರು ವೈಲೇಟ್ ಮಾಡೋಕ್ಕೋಸ್ಕರ. ಇವ್ರದ್ದು ಯಾತಕ್ಕೆ ತಿಳ್ಕೊತಾರೆ? ಫಾಲೋ ಮಾಡೋದಕ್ಕೋಸ್ಕರ. ಸೊ ಜ್ಞಾನ ಇಬ್ಬರಿಗೂ ಇರ್ತದೆ. ಇಲ್ಲಿ ದುರ್ಯೋಧನ ಜ್ಞಾನ ಇದೆ. ಪುರಾಣದ ಕಥೆ ಕೇಳಿದ್ದಾನೆ. ತ್ರಿಪುರಾಸುರ ದಹನ ಕಥೆ ನಡೀತು. ಕೊಂದವರು ಯಾರು? ರುದ್ರದೇವರು. ರುದ್ರದೇವರು. ಆಗ ಸಾರಥಿ ಯಾರಾಗಿದ್ದರು ಗೊತ್ತಾ? ಬ್ರಹ್ಮದೇವರು ಸಾರಥಿಯಾಗಿದ್ದರು. ಅದು ಏನು ಒಪ್ತಾನೆ ಅವನೀಗ? ರುದ್ರದೇವರಿಗೆ ಯಾರು ದೊಡ್ಡವರು? ಬ್ರಹ್ಮದೇವ್ ದೊಡ್ಡವರು. ಅರ್ಜುನಸ್ಯ ಯಥಾಹರಿ ಅಂತ ಹೇಳಿದಾಗ ಏನು ಒಪ್ಪಿದಾಗಾಯಿತು? ವಿಷ್ಣು ಸರ್ವೋತ್ತಮತ್ವ. ಇಲ್ಲಿ ವಾಯುಜೀವೋತ್ತೋತ್ತು ಎರಡೂ ಒಪ್ಕೊಂಡಿದ್ದಾರೆ ದುರ್ಯೋಧನ. ಅರ್ಥ ಆಯ್ತಾ ಈಗ? ಅವನ ಬಾಯಲ್ಲಿ ಬಂದಿರೋ ಮಾತಿದು. ಇದು ಮಹಾಭಾರತದಲ್ಲಿ ಒಂದು ಅಧ್ಯಾಯ ಪೂರ್ತಿ ಬರುತ್ತೆ ದೊಡ್ಡದಾಗಿ. ದುರ್ಯೋಧನ ಇಷ್ಟೇ ಸಣ್ಣದಲ್ಲ, ದೊಡ್ಡ ಉಪನ್ಯಾಸನೆ ಮಾಡಿಬಿಡ್ತಾನೆ ಪೂರ್ತಿ. ಅವನು ಎಲ್ಲ ಕಥೆಯಲ್ಲೇ ಹೇಳಿಬಿಡ್ತಾರೆ. ಹಸುರು ಎಷ್ಟು ಕೆಟ್ಟವ್ರು. ತಾನೇ ಹೆಸರು ಫಸ್ಟು. ಹಸುರು ಭಾರಿ ಕೆಟ್ಟವರು, ತ್ರಿಪುರಾಸುರು ಭಾರಿ ಕೆಟ್ಟವರಾಗಿದ್ದರು, ನಾಶ ಆಗಬೇಕಾಗಿತ್ತು, ಅವ್ರಿಗೆ ಹೊರ ಇತ್ತು, ಎಲ್ಲ ಯಥಾವತ್ತ ಕಥೆ ಹೇಳ್ತಾರೆ. ಫಸ್ಟ್ ಕ್ಲಾಸ ಕಥೆ ಹೇಳ್ತಾರೆ. ಆ ಫಾಲೋ ಮಾತ್ರ ಇಲ್ಲ, ಜೀರೋ ಇಲ್ಲ. ಅರ್ಥಾಯ್ತಾ? ಇದು ದುರ್ಯೋಧನ ನೇಚರ್. ರಥಿನಃ ಯಥಾ ಶಿವಸ್ಯ ಬ್ರಹ್ಮ ಅಭೂತ್ ದಹತಃ ತ್ರಿಪುರಂಪುರ. ತ್ರಿಪುರಾಸುರನ್ನು ಸಂಹಾರ ಮಾಡಬೇಕಾದ್ರೆ ಹಿಂದೆ ಬ್ರಹ್ಮದೇವರು ರುದ್ರ ಸಾರಥಿಯಾಗಿದ್ದರು. ಕೃಷ್ಣ ಈಗ ಆಗಿದ್ದಾನೆ. ಅಲ್ಲಿ ಕೃಷ್ಣ ಕಡಿಮೆನಾ? ಬ್ರಹ್ಮದೇವರು ಕಡಿಮೆನಾ? ಸೊ ಎರಡು ಮತನೂ ಹೋಯ್ತಾರೆ. ಈಗ ವಾಯುಜೀವತ್ವತ್ವ ಉಡೀತು, ಕೃಷ್ಣ ಸರ್ವತ್ವತ್ವನೂ ಉಡೀತು. ಆದ್ದರಿಂದ ನೀನು ದೊಡ್ಡವನಪ್ಪ ಯಾರಿಗಿಂತ? ಕರ್ಣಗೆ ಭಾರ ದೊಡ್ಡವನು ಅಂತಾನೆ. ಸಾರಥಿ ಆಗೋದ್ರೆ ಏನೂ ಅಲ್ಲ, ಕರ್ಣನ ಕಾಪಾಡು ಅಂತ ಅರ್ಥ. ಗೊತ್ತಾಯ್ತಾ? ಕರ್ಣನ ಶಾಲೆ ಹಾಗೆ ಹೇಳ್ತೀಯಾ? ನಾನು ಕೃಷ್ಣನಿಗೆ ಹೋಲಿಸ್ತೀಯಾ? ಹಾಂ, ಪರವಾಗಿಲ್ಲ. ಶಾಲೆಗೆ ಆ ಭಾವನೆ ಇಲ್ಲ. ಒಳಗೆ ಅನ್ಕೊಂಡ ಅಷ್ಟು ದೊಡ್ಡವರು ತಿಳ್ಕೊಳ್ಳೋದಾದ್ರೆ ಸರಿ, ಏನು ಮಾಡೋಕ್ಕೆ ಹೇಳಿ ಅಂತ ಕೇಳ್ತಾರೆ. ಇದು ತಂತ್ರ. ಸಾರಥಿಯಾಗಿ ನಡ್ಕೊಂಡು ನೋಡಬೇಕು. ಅಂದರೆ ಒಬ್ಬ ಗೂಢಚಾರ ಅಲ್ಲಿದ್ದಾಗ, ಶತ್ರುಪಕ್ಷದಲ್ಲಿದ್ದಾಗ ಹೇಗೆ ಸೀಕ್ರೆಟ್ಸಿ ಮೇಂಟೈನ್ ಮಾಡಬೇಕು ಅಂತ ತೋರಿಸ್ತಾರೆ. ಈಗ ಹನ್ಯ ಇತ್ಯಾದಿ ವಾಕ್ಯ ಈ ಸಂಶಾಂತ ಇವ. ಮೊದಲು ಕ್ರುದ್ಧ ಇವ ಆಗಿದ್ದ, ಸಂಶಾಂತ ಇವ. ಆಗ ನೀನೇನೋ ತಿಳ್ಕೊಂಡ್ಬಿಟ್ಟಿದ್ದೆ, ಗೊತ್ತಾಯ್ತಾ? ಅಷ್ಟು ದೊಡ್ಡವರು ನಾನೀಗ, ಭಾರಿ ಸಂತೋಷ ಆಯಿತು, ಸಾರಥಿ ಆಗ್ತೀನಿ ಅಂತ ಹೇಳ್ತಾರೆ. ಸೈವ ಇದು ಶಲ್ಯೋ ಅಥ ಸಾರಥಿ ಬಭೂವ. ಕರ್ಣನ ಸೈಕಾಲಜಿ ಏನಿರಬೇಕು ಗೊತ್ತಾ ಇದರೊಳಗೆ? ಕಲ್ಲನಿಗೆ ತಾನು ಸೂತಪುತ್ರ ಪರಿಸರ ಕೂತಿದೆ, ಗಿಲ್ಟಿ ಕಾಡ್ಸೋ ಕೂತ್ಬಿಟ್ಟಿದೆ. ಅದು ಗೊತ್ತಾಯ್ತಾ? ಅಭಿಷೇಕ ಮಾಡಿದ ಎಲ್ಲ ಆಯಿತು, ಮನಸ್ಸನ್ನು ಸೇರಿಕೊಂಡಿದೆ. ಯಾವ ಥರ ಸೇರಿಕೊಂಡಿದೆ? ನಾನು ಸೂತಪುತ್ರ ಜನ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅದಲ್ಲ ಅಂತ ತೋರಿಸ್ಬೇಕು ನಾನೀಗ. ಶಲ್ಯ ಯಾರೀಗ? ಅಭಿಷಿಕ್ತನಾದ ಪಟ್ಟಾಭಿಷೇಕ ರಾಜ ಅವನು. ಅವನನ್ನು ಸಾರಥಿ ಆಗಿಬಿಟ್ರೆ ಏನಾಗುತ್ತಾಗ? ತನ್ನ ಹಿರಿಮೆ ಎಸ್ಟಾಬ್ಲಿಷ್ ಆಗಿಬಿಡುತ್ತೆ. ಈ ಥರ ಅದು ಅಸರಾವೇಶದ ಫಲ ಇದು. ಕನ್ನಡ ಸೂರ್ಯನಾಗಿ ಥಿಂಕ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಸರಾವೇಶ ಇತ್ತಲ್ಲ, ಅಂಥವ್ರು ಇರ್ತಾರೆ, ಆ ಥರ ಭ್ರಮೆ ಇರುತ್ತೆ. ಅಂಥವ್ರು ಖಾಲಿ ಬಿದ್ದರೆ ನಾನು ಗ್ರೇಟ್ ಅಂತ ಅರ್ಥ. ಯಾಕೆ? ಅದು ಫೋಟೋ ತೆಗೆಸೋತಾರೆ, ಎಲ್ಲ ಕಡೆ ಫೋಟೋ ಹಾಕ್ಕೊಂಡ್ಬಿಡ್ತಾರೆ. ಅದನ್ನು ಯಾತಕ್ಕೆ? ಅದು ಹಿರಿಮೆ, ಬೇರೆ ಹಿರಿಮೆ ಇಲ್ಲ ಅವನಿಗೆ, ಆ ಫೋಟೋಗಳೇ ಹಿರಿಮೆ. ಅರ್ಥ ಆಯ್ತಾ? ಆ ಥರ ಮಾಡ್ತಾರೆ. ಇದು ಭ್ರಮೆ. ಇದು ಭ್ರಮೆ ಇರಬಾರ್ದು. ಆ ಥರ ಇತ್ತು. ಬಭೂವ ತೇನ ಸಹಿತ ಸೇನಾಂವ್ಯೂಹ್ಯರವೇ ಸ್ತುತಃ ಗಚ್ಚನ್ ಯುದ್ಧಾಯ ದರ್ಪೇಣ ಪ್ರಾಹಮೇ ಯೋ ಅರ್ಜುನಂ ಪುಮಾನ್. ಸಾರಿದ ಒಪ್ಪಿಕೊಂಡ ಹೊರಟ. ಧರ್ಮಾದಿನ ಮಾತು ನಡೆಸೋ ಅವಕಾಶ ಸಿಕ್ತು ಅಂತ ಖುಷಿ ಆಯಿತು ಶಲ್ಯನಿಗೆ. ಹೊರಟ ಒಂದು ಮಾತು ಹೇಳ್ತಾನಾಗ, ಮಹಾಭಾರತದಲ್ಲಿ ಬರುತ್ತೆ. ಏನು ಅಂದರೆ, ನಾನು ಕೃಷ್ಣನ ಹೋಲಿಸಿದ್ದೀಯಲ್ಲ, ಭಾರಿ ಸಂತೋಷ. ಆದರೆ ಕೃಷ್ಣ ಅರ್ಜುನಿಗೆ ಗೈಡ್ ಮಾಡ್ತಾನೆ. ಎಷ್ಟೊತ್ತತ್ತು ಏನೇನೋ ಹೇಳ್ತಾನೆ.
ಅರ್ಜುನ ಕೇಳ್ತಾನೆ ಅದನ್ನು, ಕರ್ಣ ನನ್ನ ಮಾತು ಕೇಳಬೇಕು ಗೊತ್ತಾಯ್ತು ಅಂತ ಹೇಳ್ತಾನೆ. ಕರ್ಣ ನನ್ನ ಮಾತು ಕೇಳಬೇಕು, ನಿಜ ಗಲಾಟೆ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಯಾಕೆಂದರೆ ತಾನು ಏನೋ ಹಕ್ಕು ತೋರಿಸ್ಬಾರ್ದು. ಮತ್ತೆ ಕೃಷ್ಣನ್ನ ಹೇಗೆ ಅರ್ಜುನ ನೋಡ್ತಾನಲ್ಲ ಹಾಗೆ ನೋಡಬೇಕು, ಭಾಳ ಗೌರವದಿಂದ ಕಾಣಬೇಕು ನನ್ನ. ಅವಾಗೇನು ಹೇಳ್ತಾನೆ, ಒಪ್ಪಿಸ್ತೀನಿ ಅಂತ ಹೇಳ್ತಾನೆ. ಇಷ್ಟೇ ನಡೆದಿದ್ದು, ಇನ್ನೊಂದು ನಡೆದಿಲ್ಲ, ಜನ ಸೇರಿಸ್ಬಿಟ್ಟಿದ್ದಾರೆ. ಏನು ಹೇಳಿ, ಏನು ಹೇಳ್ತಾನೆ, ಬಿಟ್ಟು ಅದು ಹೇಳಿಲ್ಲ, ಸೆಲ್ಲೆ ಹೇಳಿಲ್ಲ, ಅದು ಸುಳ್ಳೋದು. ನನ್ನ ಮಾತೇನಾದ್ರು ಸೆಲ್ಲೆ ಕೇಳದೆ ಹೋದರೆ ಕಾರಣ ಸಾರತ್ತೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ ಅಂತ ಎಲ್ಲರೂ ಕೇಳಿ ಅಭ್ಯಾಸ ಆಗಿಬಿಟ್ಟಿದೆ, ಗೊತ್ತಾಯ್ತಿಲ್ಲ. ಅದು ಸುಳ್ಳೋದು, ಹೇಳಿಲ್ಲ ಅಂತ. ನಾನು ಸೂಚಾಬಟ್ಟಿ ಮಾತಾಡ್ತಿರ್ತೀನಿ, ಏನು ಬೇಕಾದ್ರೆ ಹೇಳ್ತೀನಿ, ಕಾರಣ ಅದನ್ನು ಕಾಮ ಕೇಳಬೇಕು ಅಷ್ಟೇ ಹೊರತು ಒಬ್ಬೆ ಮಾಡಬೇಕು ಅಷ್ಟೇ. ಇದು ಪೆನಾಲ್ಟಿ ಕ್ಲಾಸ್ ಹಾಕಿಲ್ಲ ಅಂತ. ಇವ್ರು ಯಾರೋ ಸೇರಿಸ್ಬಿಟ್ರು ಮತ್ತೆ. ಅದು ಮುಂದೆ ಏನಾಗುತ್ತೆ ನೋಡಿ. ಅದನ್ನು ಯಾಕೆ ಸೇರಿಸಿದ್ರು ಅಂದರೆ ಗೊತ್ತಾಗಲಿಲ್ಲ, ಏನೋ ಸೇರಿಸಿ ಮ್ಯಾನೇಜ್ ಮಾಡ್ಲಿಕ್ಕೆ ಹೋದ್ರೆ ಅಷ್ಟೇ, ಸರಿಯಲ್ಲ. ಬಭೂವತೇನ ಸಹಿತ ಸೇನಾಂವ್ಯೂಹ್ಯರವೇ ಸುತಃ. ಈಗ ಎತ್ತ ದುರ್ಯೋಧನ ಜೀವಾಧಮ ಒಪ್ಪಿದ್ದೇನೀಗ ಬ್ರಹ್ಮದೇವರು ಜೀವೋತ್ತವರು ಅಂಥೇಳಿ ಅರ್ಥ ಆಯ್ತಾ. ಈಗ ಬ್ರಹ್ಮದೇವರು ಜೀವೋತ್ತವರು ಒಪ್ಪಿಕೊಂಡು ಅವ್ರು ವಿರೋಧ ಮಾಡ್ತಾನೆ ಅಂದರೆ ಅವ್ನು ಎಷ್ಟು ತಪ್ಪಾಗಲಿಲ್ಲ. ಯಾಕೆ ಮಾಡ್ತಾನೆ ಅಂದರೆ ಅವನು ಒಣಗಿಲ್ಲ, ಅದು ಬಾಯಲ್ಲಿ ಹೇಳ್ತಾನೆ ಹೊರತು ಒಳಗೆ ಕನ್ವಿಕ್ಷನ್ ಇಲ್ಲ. ಅವನು ಕನ್ವಿಕ್ಷನ್ ಇಲ್ಲದ ಮಾತಾಡಿದಾಗ ಏನಾಗುತ್ತದೋ ಉದರ ವೈರಾಗ್ಯವಿದು ನಮ್ಮ ಪದುಮನಾಭನಲ್ಲಿ ಲೇಷ ಭಕುತಿ ಇಲ್ಲ, ಶೋ ಆಗುತ್ತೆ ಹೊರತು ಅರ್ಥ ಇಲ್ಲ. ಮುಂದೆ ಏನಾಗುತ್ತೆ ಈ ಸ್ಟೇಜ್ ಹೊಸ ಇದು ಶುರುವಾಯ್ತು. ಈಗ ಕರ್ಣಪರ 2 ಯುದ್ಧಗಳು ಭಾರಿ ಇಂಪಾರ್ಟೆಂಟ್. 15 ನಡೀತಲ್ಲ, ಸರಿಯಾಗಿ 14ನೇ ದಿವಸ ಇಡೀ ದಿವಸ ನಡೀತಾರೆ. 14ನೇ ದಿವಸ ಎಲ್ಲಿ ಬೆಳಗ್ಗೆ ಶುರುವಾಗಿದ್ದು ಮಧ್ಯರಾತ್ರಿವರೆಗೆ ನಡೆದು ಆಮೇಲೆ ಮತ್ತೆ ನಡೀತು. ಲೆಂತಿಯೆಸ್ಟ್ ಡೇ ಆಫ್ ದಿ ವಾರ್ ಅದು. ಸೆಕೆಂಡ್ ಭಾರಿ ಇಂಟ್ರೆಸ್ಟಿಂಗ್ ವಾರ್ ಅಂತ ಕೇಳಿದರೆ ಇದು 16ನೇ ದಿವಸದ ಯುದ್ಧ ಮುಗೀತು. 17 ದಿವಸ ಯುದ್ಧ ಇದೆಯಲ್ಲ, ನಡೆದಿದ್ದು ಭಾಳ ಹೊತ್ತಲ್ಲ ನಡೆದಿದ್ದು, ಬೆಳಗ್ಗಿಂದ ಸುಮ್ಮನೆ 3 ಗಂಟೆವರೆಗೆ ಅಷ್ಟೇ. ಆಮೇಲೆ ಪೂರ್ತಿ ಯುದ್ಧ ನಡೆಯಲು ಮುಂದೆ ನಿಂತೋಯ್ತು ಯುದ್ಧ, ಅಷ್ಟೇ ನಡೆದು. 1.5 ದಿವಸ ಕಾರಣ ಸೇನಾಧಿಪತ್ಯ ಮಾಡಿದ್ದು. ಅರ್ಧ ದಿವಸ ಸೇನಾಧಿಪತ್ಯ ಇದೆಯಲ್ಲ, ಭಾರಿ ಭಾರಿ ವಿಷಯ ನಡೆದೋಗುತ್ತೆ. ಇಡೀ ಮುಂದಿನ ಅಷ್ಟು ಶ್ಲೋಕಗಳು ಕೂಡ ಯಾವ ದಿವಸದ ಮಾಹಿತಿ ಅದು 17 ದಿವಸದ ಅರ್ಧ ದಿವಸ ಮುಕ್ಕಾಲು ದಿವಸದ ಮಾಹಿತಿ ಅಷ್ಟೇ. ಭಾಳ ಅತ್ಯಂತ ಏನೇನು ನಡೀತು, ಒಂದಲ್ಲ ಎರಡಲ್ಲ, ಸೀರೀಸ್ ಆಫ್ ಭಾರಿ ಥ್ರಿಲ್ಲಿಂಗ್ ಇನ್ಸಿಡೆಂಟ್ಸ್ ಅದು. ಅದೇನು ಅಂತ ನಾನು ನೋಡೋಣ ಒಂದೊಂದೇ. ಇಲ್ಲಿ ಬರೀ ತತ್ವಗಳೇ, ಇಲ್ಲಿ ಹೆಸರು ಯುದ್ಧ, ಅದು ಬರೀ ತತ್ವಗಳು ಸುರಿಮಣೆ ಮಾಡ್ತಾರೆ. ದುಶ್ಯಾಸನ ವಧೆ ಆಗಬೇಕು ಇಷ್ಟರಲ್ಲೇ. ದುಶ್ಯಾಸನ ವಧೆ ಏನೇನು ನಡೆದೋಗ್ಬಿಡುತ್ತೆ ಅಷ್ಟರಲ್ಲಿ.